ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪೀಟರ್ ಅಸೆಂಬ್ಲಿ ಆಫ್ ಕಾರ್ಡ್ಸ್ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ಆಗಮನಿಸ್ತಾ ಇದ್ದೇವೆ. ಈಗ ಸಭೆಯ ಆರಾಧನೆಯನ್ನು ಭಾಗವಹಿಸುವಂಥ ಸಮಯದ ಮುಂಚಿತವಾಗಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ತಂದೆ, ನಿಮ್ಮ ಕುಮಾರನಾದ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಮಿ, ಈ ಒಂದು ದಿವಸದಲ್ಲಿ ದೇವರೇ ಅಪ್ಪ, ಈ ಒಂದು ಆನ್ಲೈನ್ ಸರ್ವಿಸ್ ಮುಖಾಂತರವಾಗಿ ಮಾಡಲ್ಪಡುವಂಥ ಈ ಒಂದು ಆರಾಧನೆಯನ್ನು ಸ್ವಾಮಿ, ಪ್ರತಿಯೊಬ್ಬರು ಕೇಳುವಂಥರ ಜೀವಿತದಲ್ಲಿ ನೀನು ದೊಡ್ಡ ಕಾರ್ಯವನ್ನು, ಮಹತ್ತಾದ ಕಾರ್ಯವನ್ನು ಮಾಡು, ಸೂಚಕ ಕಾರ್ಯವನ್ನು ಮಾಡು ದೇವರೇ. ಅವರ ಜೀವಿತದಲ್ಲಿ ಸ್ವಾಮಿ, ಬಳಿಲಿ ಹೋಗಿರುವಂಥ ಅವರ ಜೀವಿತದಲ್ಲಿ ನೀನು ಒಂದು ಉಜ್ಜೀವನ ಉಂಟು ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತಾನೆ. ಆರಾಧನೆ ಮಾಡುವಂಥ ಮಕ್ಕಳ ಸ್ವಾಮಿ ಮೇಲೆ ನಿಮ್ಮ ಆತ್ಮರಿಗೆ ಕ್ರಿಯೆ ಮಾಡಲಿ ಅಪ್ಪ. ನೀವೇ ಸ್ವಾಮಿ ಇದನ್ನು ನಡೆಸಿಕೊಡಬೇಕಾಗಿ ದೇವರೇ ಬೇಡಿಕೊಳ್ಳುತ್ತಾ ಇದ್ದೇವೆ. ನೀವು ಸ್ವಾಮಿ ಅಪ್ಪ ಮಹತ್ತಾದ ಕಾರ್ಯವನ್ನು ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನೀವೇ ದೊಡ್ಡ ಕಾರ್ಯವನ್ನು ಮಾಡು. ಎಲ್ಲವನ್ನೂ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ಪರಲೋಕ ತಂದೆಯೇ, ಆಮೇನ್. ಈಗ ನಮ್ಮ ಮಧ್ಯದಲ್ಲಿರುವಂಥ ಸಭೆಯ ಮಕ್ಕಳು ಒಂದು ಆರಾಧನೆಯನ್ನು ನಡೆಸಿಕೊಡುತ್ತಾರೆ. ನೀವೆಲ್ಲರೂ ಸಹ ಅದರಲ್ಲಿ ಆಸಕ್ತಿಯಿಂದ ಕೇಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಬರಮಾಡ್ತೇನೆ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಆರಾಧನೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರನ್ನು ಪ್ರಾರ್ಥಿಸೋಣ. ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ತಲೆಗಳನ್ನು ತಗ್ಗಿಸಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ಭೂ ಪರಲೋಕಗಳ ಒಡೆಯನೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೀವಿ ದೇವನೇ. ನೀನು ಎಷ್ಟು ಒಳ್ಳೆಯವನು, ಎಷ್ಟು ಮಹೋಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ಯಾ ದೇವನೇ. ನಿನ್ನ ವಾಕ್ಯ ಹೇಳುತ್ತದೆ ದೇವನೇ, ಕೃತಜ್ಞತಾ ಸ್ತುತಿಯೊಡನೆ ಯೆಹೋವನ ಸಮ್ಮುಖಕ್ಕೆ ಬನ್ನಿರಿ ಎಂಬುದಾಗಿ ಹೇಳಿ ದೇವನೇ. ಈ ಮುಂಚಾನೆಯಲ್ಲಿ ಕರ್ತನೆ, ನಿಮ್ಮ ಕೃತಜ್ಞತಾ ಸ್ತುತಿಯೊಡನೆ ದೇವನೇ ನೀನು ಮಾಡಿದಂತೆ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ದೇವನೇ ನಿನ್ನ ಅಂಗಳದಲ್ಲಿ ನಾವು ಬಂದಿದ್ದೇವೆ ದೇವನೇ. ಈ ವೇಳೆಯಲ್ಲಿ ನಮ್ಮ ಭಿನ್ನಹಗಳನ್ನು ದೇವನೇ, ನಮ್ಮ ವಿಜ್ಞಾಪನೆಗಳನ್ನು ದೇವನೇ, ನಮ್ಮ ಪ್ರಾರ್ಥನೆಗಳನ್ನು ನೀನು ಲಾಲಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಪ್ರಜೆಯಾದ ನನ್ನ ಮಕ್ಕಳು ತಮ್ಮನ್ನು ತಗ್ಗಿಸಿಕೊಂಡು ನನ್ನ ಮುಖವನ್ನು ನೋಡುವುದಾದರೆ ನಾನು ಅವರಿಗೆ ದರ್ಶನವನ್ನು ಅನುಗ್ರಹಿಸುತ್ತೇನೆ ಎಂಬುದಾಗಿ ಹೇಳ್ಪಟ್ಟ ನನ್ನ ದೇವನೇ, ಈ ವೇಳೆಯಲ್ಲಿ ನನ್ನ ಪ್ರಜೆಗಳಾಗಿ ನಿನ್ನ ಮಕ್ಕಳಾಗಿ ದೇವನೇ ನಿನ್ನ ಸಮ್ಮುಖದಲ್ಲಿ ನಿನ್ನ ಆಲಯದಲ್ಲಿ ಬಂದಿದ್ದೇವೆ ದೇವನೇ. ಈ ವೇಳೆಯಲ್ಲಿ ನಮ್ಮನ್ನು ಅಪೌದ್ರಜ ನೀನು ದೃಷ್ಟಿಸಿ ನೋಡಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ದೇವನೇ. ನಿನ್ನ ಒಂದೇ ಒಂದು ನೋಟ ನಮಗೆ ಸಾಕು ದೇವನೇ, ನಮ್ಮ ಜೀವಿತವು ಬದಲಾಗುತ್ತದೆ ಕರ್ತನೆ. ಈ ಬೆಳಗಿನ ಜಾವದಲ್ಲಿ ದೇವನೇ, ಈ ಸಬ್ಬ ದಿನದಲ್ಲಿ ದೇವನೇ ನಿನ್ನ ಮಹಿಮೆ ಪಡಿಸಲಿಕ್ಕೋಸ್ಕರವಾಗಿ, ನಿನ್ನನ್ನು ಆರಾಧಿಸಲಿಕ್ಕೋಸ್ಕರವಾಗಿ, ನಿನ್ನನ್ನು ಘನಪಡಿಸಲಿಕ್ಕೋಸ್ಕರವಾಗಿ ದೇವನೇ ಅಪೌದ್ರಾಜ ಒಂದು ಗುಂಪಾಗಿ ನಿನ್ನ ಸಮ್ಮುಖದಲ್ಲಿ ಕಾಣಲ್ಪಡುವುದಕ್ಕೆ ದೇವನೇ ಕೊಟ್ಟಂತ ಮಹಾಸ್ಲಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಉಸಿರಿರುವ ದಿನವೆಲ್ಲ ದೇವನೇ ನಿಮ್ಮನ್ನು ಆರಾಧಿಸ್ತೀವಿ ದೇವನೇ. ಅಪ್ಪ, ನೀನು ಮಾಡಿದಂಥ ಉಪಕಾರಗಳನ್ನು ನಾವು ಸ್ಮರಿಸುತ್ತೀವಿ ದೇವನೇ. ನೀವು ನಮ್ಮ ಜೀವಿತದಲ್ಲಿ ಅತಿಶಯಗಳನ್ನು ಮಾಡುವಂಥ ದೇವನಾಗಿದೆ ದೇವನೇ. ಅಪ್ಪ, ನೀನು ಒಳ್ಳೆಯವನಾಗಿ ಅಪ್ಪ ಉದ್ರಜ ನಿನ್ನ ಕೃಪೆಯನ್ನು ದೇವನೇ ದಿನ ದಿನವೂ ದೇವನೇ ನಮಗೋಸ್ಕರವಾಗಿ ನೀನು ಪ್ರಕಟಿಸುತ್ತಾ ಇದೆಯಾ ದೇವನೇ. ಆ ದಿನ ದಿನವೂ ಹೊಸದಾಗಿ ದೇವನೇ, ಹೊಸದಾಗಿ ದೇವನೇ ಒದಗಿಸುವಂತಹ ನಿನ್ನ ಕೃಪೆಗೋಸ್ಕರವಾಗಿ ನಾವು ಸ್ತೋತ್ರ ಮಾಡುತ್ತಾ ಈ ಬೆಳಗಿನ ಜಾವದಲ್ಲಿ ದೇವನೇ ಆರಾಧನಾ ಪೂರ್ವಕವಾಗಿ ನಿನ್ನ ಅಂಗಳದಲ್ಲಿ ನಾವು ಕಾಣಲ್ಪಡ್ತಾ ಇದ್ದೇವೆ ದೇವನೇ. ಅಪ್ಪ, ಈ ವೇಳೆಯಲ್ಲಿ ದೇವನೇ ಆರಾಧನೆಯನ್ನು ಅಂಗೀಕರಿಸಿಕೊಳ್ಳಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಈ ಆರಾಧನೆ ಮಧ್ಯದಲ್ಲಿ ನೀನು ಅಪ್ಪ ಉದ್ರಾಜ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀನಿ ದೇವನೇ. ಈ ಅಪ್ಪ ಉದ್ರಾಜ ಈ ಆರಾಧನೆಯನ್ನು ನಿನ್ನ ಹತೋಟಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ದೇವನೇ. ಪವಿತ್ರಾತ್ಮನೇ, ನೀವು ನಮ್ಮನ್ನು ಆಳ್ವಿಕೆ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಇದು ನಮ್ಮೊಟ್ಟಿಗೆ ಸೇರಿ ನಮ್ಮೊಂದಿಗೆ ದೇವನೇ ಆರಾಧಿಸುತ್ತಿರುವಂತ ಪ್ರತಿಯೊಂದು ಮಕ್ಕಳನ್ನ ದೇವನೇ, ಆರಾಧನೆಗೆ ಸಿದ್ಧರಾಗುತ್ತಿರುವಂತ ಪ್ರತಿಯೊಂದು ಮಕ್ಕಳ ಹೃದಯಗಳನ್ನ ದೇವನೇ, ಅವರ ಪ್ರಾಣ ಆತ್ಮ ಶರೀರಗಳನ್ನ ದೇವನೇ ಸ್ಪರ್ಶಿಸು ದೇವನೇ. ಅಪ್ಪ, ಅವರನ್ನು ಸಹ ದೇವನೇ ನಿನ್ನ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಳ್ಳುವಂತ ಸಮಯದಲ್ಲಿ ದೇವನೇ ಅವರ ಜೀವಿತದಲ್ಲಿ ಒಂದು ಅದ್ಭುತಗಳನ್ನು ಕಾಣಲ್ಪಡುವುದಕ್ಕೆ ನೀವು ಕೃಪೆಯನ್ನು ಅನುಗ್ರಹಿಸಿಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ದೇವನೇ. ನೀನು ಎಲ್ಲ ಘನವನ್ನ ಮಹಿಮೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಜರೇತನಾದ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿಕೊಳ್ಳುತ್ತೀವಿ ನಮ್ಮ ಪ್ರೀತಿಯುಳ್ಳ ತಂದೆ, ಆಮೇನ್. ಹಾಲೆಲೂಯಾ. ನಾವೆಲ್ಲರೂ ಈ ವೇಳೆಯಲ್ಲಿ ನಮ್ಮ ಬಾಯಿಗಳನ್ನು ತೆರೆದು ದೇವರ ಸಮ್ಮುಖದಲ್ಲಿ ನಾವು ಅಲ್ಪ ಸಮಯಗಳ ಕಾಲ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಮಾಡಿದಂಥ ಉಪಕಾರಗಳನ್ನು ನೆನೆಸಿ ದೇವರ ಸಮ್ಮುಖದಲ್ಲಿ ನಾವು ಸ್ತೋತ್ರಗಳನ್ನು ಮಾಡೋಣ. ಪರಿಶುದ್ಧನಾದ ದೇವನೇ, ನಿಮಗೆ ಸ್ತೋತ್ರ ಮಾಡ್ತೀವಿ ದೇವನೇ. ಅಪ್ಪ ಉದ್ರಾಜ ನೀವು ಮಾಡಿದಂಥ ಉಪಕಾರಗಳಿಗೋಸ್ಕರವಾಗಿ ಸ್ತೋತ್ರ ಮಾಡ್ತೀವಿ ದೇವನೇ. ಹಾಲೆಲೂಯಾ, 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 ಹಾಲೆಲೂಯಾ. ಆತ್ಮಸ್ವರೂಪನಾದ ದೇವನೇ, ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳಿಗೋಸ್ಕರವಾಗಿ ಸ್ತೋತ್ರ ದೇವನೇ. ಒಳ್ಳೆ ಆರೋಗ್ಯಗಳನ್ನು ಕೊಟ್ಟರೆ ಅದಕ್ಕೋಸ್ಕರವಾಗಿ ಸ್ತೋತ್ರ ದೇವನೇ. ಒಳ್ಳೆ ದೇಹ ಬಲವನ್ನು ಅನುಗ್ರಹಿಸಿ ಕೊಟ್ಟರೆ ಅದಕ್ಕೋಸ್ಕರವಾಗಿ ಸ್ತೋತ್ರ ಮಾಡ್ತೀವಿ ದೇವನೇ. ಒಳ್ಳೆ ಕುಟುಂಬಗಳನ್ನು ನಮಗೆ ಅನುಗ್ರಹಿಸಿ ಕೊಟ್ಟರೆ ಅದಕ್ಕೋಸ್ಕರವಾಗಿ ಸ್ತೋತ್ರ ಮಾಡ್ತೀವಿ ದೇವನೇ. ಅಪ್ಪ ಉದ್ರಾಜ ಸಪ್ಪ ಉದ್ರಾಜ ವೇಳೆಯಲ್ಲಿ ದೇವನೇ ಒಳ್ಳೆ ಸಭೆಗಳನ್ನ ದೇವನೇ ನಮಗೋಸ್ಕರವಾಗಿ ನೀ ತೆರೆ ಮಾಡಿದ್ರೆ ಅದಕ್ಕೋಸ್ಕರವಾಗಿ ಸ್ತೋತ್ರ ಮಾಡ್ತೀವಿ ದೇವನೇ. ನಿಮಗೆ ಸ್ತೋತ್ರ ಮಾಡ್ತೀವಿ ದೇವನೇ. ನಮಗೆ ಕೊಡಲ್ಪಟ್ಟಂತ ಮಹಾ ರಕ್ಷಣೆಗೋಸ್ಕರವಾಗಿ ಸ್ತೋತ್ರ ಮಾಡ್ತೀವಿ ದೇವನೇ. ನಮಗೋಸ್ಕರವಾಗಿ ಸುರಿಸಲ್ಪಟ್ಟಂತ ಯೇಸುವಿನ ರಕ್ತಕ್ಕೋಸ್ಕರವಾಗಿ ಸ್ತೋತ್ರ ಮಾಡ್ತೀವಿ ದೇವನೇ. ಹಾಲೆಲೂಯಾ, ಹಾಲೆಲೂಯಾ. ಪವಿತ್ರಾತ್ಮನೇ, ನೀವು ನಮ್ಮನ್ನು ಬಂದು ಆಳ್ವಿಕೆ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ ರಾಜ್ಯ. ಈ ಬೆಳಗಿನ ಜಾವದಲ್ಲಿ ನೀವು ನಮ್ಮ ಮಧ್ಯದಲ್ಲಿ ಬಂದು ಆಳ್ವಿಕೆ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ
ದೇವನೇ. ನೀನು ಬರುವಂತ ಅಪ್ಪ ಸ್ಥಳದಲ್ಲಿ ದೇವನೇ ಸಮಾಧಾನ ಉಂಟು ದೇವನೇ. ನೀನು ಬರುವಂತ ಸ್ಥಳಗಳಲ್ಲಿ ದೇವನೇ ಸಂತೋಷ ಉಂಟು ದೇವನೇ. ಅಪ್ಪ ನೀನು ಇರುವಂತ ಸ್ಥಳಗಳಲ್ಲಿ ಬಿಡುಗಡೆ ಉಂಟು ದೇವನೇ. ನೀನು ಇರುವಂತ ಸ್ಥಳಗಳಲ್ಲಿ ದೇವನೇ ಆರೋಗ್ಯಗಳು ಉಂಟು ದೇವನೇ. ಈ ವೇಳೆಯಲ್ಲಿ ಆರೋಗ್ಯಗಳನ್ನ ದೇವನೇ ನಾವು ಉಚ್ಚರಿಸುತ್ತಾ ಇದ್ದೀವಿ ದೇವನೇ. ಆ ಸಮಾಧಾನವನ್ನು ಈ ವೇಳೆಯಲ್ಲಿ ನಾವು ಉಚ್ಚರಿಸುತ್ತಾ ಇದ್ದೀವಿ ದೇವನೇ. ಈ ಸ್ವರವನ್ನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವನೇ ದೇವ ಸಮಾಧಾನ ಆಳ್ವಿಕೆ ಮಾಡಲಿ ಕರ್ತನೆ. ನಿಮಗೆ ಸ್ತೋತ್ರ ದೇವನೇ. ಹಾಲೆಲೂಯಾ ಹಾಲೆಲೂಯಾ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ, ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಎಲ್ಲರೂ ಕರೆಗಳನ್ನು ತಟ್ಟುತ್ತಾ ಪವಿತ್ರಾತ್ಮನನ್ನು ಬರಮಾಡೋಣ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು, ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು, ನೀವು ಬಂದಾಗ ಸಮೃದ್ಧಿಯು, ನೀವು ಬಂದಾಗ ಸಂತೃಪ್ತಿಯು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಆತ್ಮಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಎಲ್ಲರೂ ಹೇಳೋಣ. ಆತ್ಮಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ನೋವವ ಬಿಡಿಸಿ ರೋಗವ ನೀಗುವ ಬಲವೇ ಬಾರಯ್ಯ.
ಪ್ರಿಯನೇ ಬಾರಯ್ಯ, ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಸಂತೈಸುವಾತನೇ ಪರಿಶುದ್ಧ ಆತ್ಮನೇ ಈಗಲೇ ಬಾರಯ್ಯ. ಹೇಳೋಣ, ಸಂತೈಸುವಾತನೇ ಪರಿಶುದ್ಧ ಆತ್ಮನೇ ಈಗಲೇ ಬಾರಯ್ಯ. ಪ್ರೀತಿಯ ನೀಡಿ ಚೈತನ್ಯಗೊಳಿಸುವ ಆತ್ಮನೇ ಬಾರಯ್ಯ. ಪ್ರೀತಿಯ ನೀಡಿ ಚೈತನ್ಯಗೊಳಿಸುವ ಆತ್ಮನೇ ಬಾರಯ್ಯ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ವರಗಳ ತಂದು ಬಾಳ ಬೆಳಗುವ ಆತ್ಮನೇ ಬಾರಯ್ಯ. ವರಗಳ ತಂದು ಬಾಳ ಬೆಳಗುವ ಆತ್ಮನೇ ಬಾರಯ್ಯ. ಫಲಗಳ ನೀಡಿ ಗಾಯವ ಕಟ್ಟುವ ಕರುಣೆಯೇ ಬಾರಯ್ಯ. ಫಲಗಳ ನೀಡಿ ಗಾಯವ ಕಟ್ಟುವ ಕರುಣೆಯೇ ಬಾರಯ್ಯ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿ. ಉಳವಶ್ಯಾಂತಲವೋ ಪ್ರಿಯನೇ ಬೇಗ ಬನ್ನಿರಿ, ಅಮ್ಮೆ ನನ್ನ ಹೃದಯ ತುಂಬ ಬನ್ನಿರಿ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಆತ್ಮ ಪ್ರಿಯನೇ ಬೇಗ ಬನ್ನಿ. ಯೇಸುವೇ ನನ್ನ ಹೃದಯ ತುಂಬ ಬನ್ನಿರಿ. ಹೇಳೋಣ, ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಈ ಸ್ವರವನ್ನ ನಾವು ಕೇಳುವಂತ ಸಮಯದಲ್ಲಿ ಓ ಆತ್ಮನ ಹಾಲೆಲ್ಲೂಯ, ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ, ಓ ಸಂತೋಷದಿಂದಲೂ ಸಮಾಧಾನದಿಂದ ತುಂಬಿಸುವವನಾಗಿದ್ದಾನೆ. ಓ ವಿಶ್ವಾಸದೊಂದಿಗೆ ಈ ವೇಳೆ ಕೇಳುವ ನಾವು ದೇವರ ಆತ್ಮನನ್ನು ಬರಮಾಡೋಣ. ಓ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಆರಾಧನೆ 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 ಆರಾಧನೆ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ನೀವು ಬಂದಾಗ ಆರೋಗ್ಯವು, ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು, ನೀವು ಬಂದಾಗ ಬಿಡುಗಡೆಯು. ಆತ್ಮರೇ ಬನ್ನಿ, ಪವಿತ್ರಾತ್ಮನೇ ಬನ್ನಿ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಚಕಾಯನ ಮನೆಗೆ ಯೇಸು ಸ್ವಾಮಿ ಇಳಿದು ಬರುವಂತಹ ಸಮಯದಲ್ಲಿ ಆ ಚಕಾಯನ ಜೀವಿತದಲ್ಲಿ ದೊಡ್ಡ ಬದಲಾವಣೆ ಉಂಟಾಯಿತು. ಆತನ ಜೀವಿತದಲ್ಲಿ ಎಂದಿಗೂ ಕಾಣಲ್ಪಡದಂತ ಸಂತೋಷವನ್ನ
ಎಂದಿಗೂ ಕಾಣಲ್ಪಡದಂಥ ರಕ್ಷಣೆಯನ್ನು ಆತನು ಹೊಂದಿಕೊಂಡನು. ಈ ವೇಳೆಯಲ್ಲಿ ನಾವು ಆತನನ್ನು ಬರಮಾಡಿಕೊಳ್ಳುವಂಥ ಸಮಯದಲ್ಲಿ, ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳವನ್ನು ಕೊಡುವಂಥ ಸಮಯದಲ್ಲಿ, ಆತನ ಹೃದಯದಲ್ಲಿ ಬಂದು ನಿನಗೆ ಸಂತೋಷವನ್ನ, ಸಮಾಧಾನವನ್ನ, ಈ ಲೋಕ ಕೊಡುವಂತಹ ರೀತಿಯಾದ ಸಮಾಧಾನವಲ್ಲ, ನನ್ನಲ್ಲಿರುವಂತಹ ಸಮಾಧಾನವನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಯೇಸುಸ್ವಾಮಿ ಹೇಳಿದರು. ಆ ಸಮಾಧಾನವನ್ನ ದೇವರು ಈ ವೇಳೆ ನಿನಗೆ ಅನುಗ್ರಹಿಸಿ ಕೊಡುತ್ತಾರೆ. ಈ ವೇಳೆ ನಮ್ಮ ಎರಡು ಕರಗಳನ್ನೆತ್ತಿ ದೇವರ ಸಮ್ಮುಖದಲ್ಲಿ, ದೇವನೇ ಆ ಸಮಾಧಾನದಿಂದ ನನ್ನನ್ನು ತುಂಬಿಸು ದೇವನೇ ಎಂಬುದಾಗಿ ಹೇಳೋಣ. ಹಲ್ಲೆಲೂಯಾ, 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 hallelujah, 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 ಮುಂಜಾನೆಯಲ್ಲಿ ಆತನು ನಿಮ್ಮ ಸ್ತೋತ್ರದ ಕಾಣಿಕೆಯೊಂದಿಗೆ ಆತನು ಉತ್ಸಾಹಗೊಳ್ಳುತ್ತಾನೆ. ಆತನ ಹೃದಯವು ಅದು ಸಂತೋಷಗೊಳ್ಳುತ್ತದೆ. ನಾವು ದೇವರನ್ನು ಇನ್ಯಾವುದರಿಂದಲೂ ಆತನಿಗೆ ಸಂತೋಷ ಪಡಿಸುವುದಕ್ಕಾಗುವುದಿಲ್ಲ. ನಮ್ಮ ಬಾಯಿಗಳನ್ನು ತೆರೆದು ಹೃದಯದ ಅಂತರಾಳದಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಂತ ವೇಳೆಯಲ್ಲಿ ಆತನ ಹೃದಯವು ಹರ್ಷಾನಂದಗೊಳ್ಳುತ್ತದೆ. ಆತನು ನಮ್ಮ ಸುದ್ದಿಯಲ್ಲಿ ವಾಸ ಮಾಡುವಂತ ದೇವನಾಗಿದ್ದಾನೆ. ಆತನು ಆ ಪರಲೋಕವನ್ನು ಬಿಟ್ಟು ನಮ್ಮ ಸ್ತೋತ್ರ ಪದಗಳನ್ನು ಆಲಿಸುವುದಕ್ಕೋಸ್ಕರವಾಗಿ ನಮ್ಮ ಮಧ್ಯದಲ್ಲಿ ಹಾದು ಬರುವಂತ ದೇವನಾಗಿದ್ದಾನೆ. ಎಲ್ಲಿ ಸ್ತುತಿ ಸ್ತೋತ್ರ ಉಂಟೋ ಅಲ್ಲಿ ನಾನು ಇಳಿದು ಬರುತ್ತೇನೆ, ನಾನು ಇದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಈ ವೇಳೆಯಲ್ಲಿ ನಾವು ಸ್ತೋತ್ರವನ್ನು ಹೇಳುವಂತ ಯಾವುದೇ ಸ್ಥಳವಾಗಿರುವುದಾದರೂ ಆತನ ಅಲ್ಲಿ ಬಂದು ನಿಮ್ಮನ್ನು ಆಶೀರ್ವಾದ ಮಾಡುವಂತ ದೇವನಾಗಿದ್ದಾನೆ. ಆ ಆಶೀರ್ವಾದನೆ ನಿಮ್ಮನ್ನು ತುಂಬಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಈ ವೇಳೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಕನ್ನಡ ಹಾಡನ್ನು ಹಾಡೋಣ, ತಮಿಳು ಹಾಡನ್ನು ಹಾಡೋಣ. ನೀರೆನ್ನೋಡು ಇರುಕುಂಬೋದು ಎನ್ನಾಳುം வெற்றி வெற்றி ಎಂಬ ತಮಿಳು ಹಾಡನ್ನು ಹಾಡಿ ನಾವು ದೇವನಾಮವನ್ನು ಘನಪಡಿಸೋಣ. நீரென்னோடு இருக்கும்போது என்னாலும் வெற்றி வெற்றியே. நீரென்னோடு இருக்கும்போது என்னாலும் வெற்றி வெற்றியே. தோல்வி எனக்கில்லையே, நான் தோன்று போவதில்லையே. தோல்வி எனக்கில்லையே, நான் தோன்று போவதில்லையே. நீர் என்னோடு இருக்கும்போது என்னாலும் வெற்றி வெற்றியே. நீர் என்னோடு
சாத்தானை ஜெயித்திடுவேன், சதிகளை முறியெடுத்தேன், நான் சாத்தானை ஜெயித்திடுவேன். ஹல்லேலூயா, ஓ ஹல்லேலூயா, ஹல்லேலூயா, ஓ ஹல்லேலூயா, ஹல்லேலூயா, ஓ ஹல்லேலூயா. நீர் என்னோடு இருக்கும்போது என்னாலும் வெற்றி வெற்றியே. நீர் என்னோடு இருக்கும்போது என்னாலும் வெற்றி வெற்றியே. சீரச்சனை கதவுகளும் என் துதியினால் உடைந்து விடும், சீரச்சாலை கதவுகளும் என் துதியினால் உடைந்து விடும். அபிஷேகம் எனக்குள்ளே நான் ஆடிப்பாடி மகிழ்ந்திடுவேன், அபிஷேகம் எனக்குள்ளே நான் ஆடிப்பாடி மகிழ்ந்திடுவேன். ஹல்லேலூயா, ஓ ஹல்லேலூயா, ஹல்லேலூயா, ஓ ஹல்லேலூயா, ஹல்லேலூயா, ஓ ஹல்லேலூயா, ஹல்லேலூயா, ஓ ஹல்லேலூயா. நீர் என்னோடு இருக்கும்போது என்னாலும் வெற்றி வெற்றியே. நீர் என்னோடு இருக்கும்போது என்னாலும் வெற்றி வெற்றியே. மரணமே கூரெங்கே, பாதாளமே ஜெயமெங்கே, மரணமே கூரெங்கே, பாதாளமே ஜெயமெங்கே. கிறிஸ்து எனக்கு ஜீவன், சாவினுக்கு ஆதாயமே. கிறிஸ்து எனக்கு ஜீவன், சாவினுக்கு ஆதாயமே. ஹல்லேலூயா, ஓ ஹல்லேலூயா, ஹல்லேலூயா, ஓ ஹல்லேலூயா, ஹல்லேலூயா, ஓ ஹல்லேலூயா, ஹல்லேலூயா, ஓ ಹಲ್ಲೆಲೂಯಾ. ಈ ವೇಳೆಯಲ್ಲಿ ನಾವೆಲ್ಲರೂ ನಿಮ್ಮನ್ನೇ ನಂಬಿ ಇರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ ಎಂಬಂತ ಕನ್ನಡ ಹಾಡನ್ನು ಹಾಡಿ ನಾವು ದೇವರ ನಾಮನ ಘನಪಡಿಸೋಣ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಲಿರುವೆವು. ನೀವೇ ಏನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಲಿರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಲಿರುವೆವು, ನಿನ್ನ ಮುಖವನ್ನೇ ದೃಷ್ಟಿಸುತ್ತಲಿರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ,
ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲೇ ಬಂದು ನಿಲ್ವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲೇ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿನ್ನ ಕರವನ್ನೇ ದೃಷ್ಟಿಸುತ್ತಲಿರುವೆವು, ನಿನ್ನ ಕರವನ್ನೇ ದೃಷ್ಟಿಸುತ್ತಲಿರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಆಮೆನ್. ಕರ್ತನಾಗುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ. ಈ ಒಂದು ಆನ್ಲೈನ್ ಮುಖಾಂತರವಾಗಿ ನಿಮಗೆ ತಿಳಿಸುವುದು ಏನೆಂದರೆ, ನಮ್ಮ ಸಭೆಯ ಕಾರ್ಯಕ್ರಮಗಳನ್ನು, ಕೆಲವೊಂದು ಕಾರ್ಯಗಳನ್ನು ಕುರಿತು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಮೊದಲನೇದಾಗಿ, ನಮ್ಮ ಸಭೆಯ ಕೋರ್ಟ್ ಕೇಸ್ ಬರುವ ತಿಂಗಳು ಶುಕ್ರವಾರ 4ನೇ ತಾರೀಕು ಸರಿಯಾಗಿ ಒಂದು ಕೋರ್ಟ್ ಕೇಸ್ ಇರುತ್ತೆ. ದಯಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಕುಟುಂಬದೊಳಗಡೆ ಇದ್ದು ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಎರಡನೇದಾಗಿ, ನಮ್ಮ ಸಭೆಯ ಪ್ರಾರಂಭಕ್ಕಾಗಿ ಸಭಾ ಪಾಲಕರು ಕುರಿತು ಆಲೋಚಿಸುತ್ತಿದ್ದಾರೆ, ಬರುವ ತಿಂಗಳು ಪ್ರಾರಂಭಿಸಬೇಕೆಂಬುದಾಗಿ ಹೇಳಿ. ದಯಮಾಡಿ ಇದಕ್ಕಾಗಿಯೂ ನಿಮ್ಮ ಕುಟುಂಬದೊಳಗಡೆ ಪ್ರಾರ್ಥಿಸಿಕೊಳ್ಳಬೇಕಾಗಿ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಮೂರನೆಯದಾಗಿ, ನಮ್ಮ ಸಭೆಯಲ್ಲಿ ಆನ್ಲೈನ್ ಮುಖಾಂತರವಾಗಿ ಬರುತ್ತಿರುವಂಥ ಈ ಒಂದು ಸಂದೇಶ ಫೇಸ್ಬುಕ್ನಲ್ಲಿಯೂ ಯೂಟ್ಯೂಬಿನಲ್ಲಿಯೂ ಈ ಒಂದು ಸಂದೇಶಗಳು ಬರ್ತಾ ಇದೆ. ಆದ್ದರಿಂದ ಸರಿಯಾಗಿ 8 ಗಂಟೆಗೆ ಅದು ಪ್ರಾರಂಭವಾಗುತ್ತದೆ. ದಯಮಾಡಿ ಅದರಲ್ಲಿ ನೀವು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರು ಈ ಒಂದು ಸಂದೇಶವನ್ನು ಕೇಳಿ ಆರಾಧನೆಯನ್ನು ವೀಕ್ಷಿಸಿ ನಿಮ್ಮ ಜೀವಿತದಲ್ಲಿ ಕರ್ತನು ನಿಶ್ಚಯವಾಗಿ ಒಂದು ವಿಶೇಷವಾದ ಆಶೀರ್ವಾದವನ್ನು ಕರ್ತನು ಅನುಗ್ರಹಿಸಲು ಸಿದ್ಧನಾಗಿದ್ದಾನೆ. ಆದ್ದರಿಂದ ನೀವು ಇದರಲ್ಲಿ ಭಾಗವಹಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅದು ಮಾತ್ರವಲ್ಲ, ನಮ್ಮ ಸಭೆಯಲ್ಲಿ ಪ್ರತಿಯೊಂದು ಕಾರ್ಯಗಳು ಕೂಡ ಒಂದು ಆನ್ಲೈನಲ್ಲಿ ಅಕೌಂಟ್ ನಂಬರ್ ಬರುತ್ತೆ. ಅಕೌಂಟ್ ನಂಬರಿಗೆ ಒಂದು ವೇಳೆ ನೀವು ಗೊತ್ತಿರುವಂಥವರು ಅಕೌಂಟ್ ಮುಖಾಂತರವಾಗಿ ನೀವು ಕಾಣಿಕೆಯನ್ನು ಸಲ್ಲಿಸಬಹುದು. ಒಂದು ವೇಳೆ ಅದು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವುದಾದರೆ, ನಿಮ್ಮ ಸಭಾಪಾಲಕರು ಒಂದು ಸ್ಥಳದಲ್ಲಿ ಏರಿಯಾ ಸಭಾಪಾಲಕರು ಇರ್ತಾರೆ, ಆ ಏರಿಯಾದಲ್ಲಿರುವಂಥ ಸಭಾಪಾಲಕರನ್ನು ಕರೆದು ನೀವು ಪ್ರಾರ್ಥಿಸಿ ನೀವು ಅದನ್ನು ಕಾಣಿಕೆಯನ್ನು ಕೊಡಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ಸಮಯದಲ್ಲಿ ನಮ್ಮ ಸಭಾಗೆ ಪಾಲಕರಾಗಿರುವಂಥ ಪಾಸ್ಟರ್ ಆನಂದ್ ಅವರು ಬಂದು ನಮ್ಮ ಸಭೆಯ ಸಂದೇಶಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾರೆ. ದೇವರ ವಾಕ್ಯಕ್ಕಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ದೇವರು ಮಾತನಾಡುವಂಥ ದೇವರಾಗಿದ್ದಾರೆ. ಯಾಕಂದರೆ ಜೀವವು ಸತ್ಯವೂ ಮಾರ್ಗವಾದ ದೇವರ ಬಳಿಯಲ್ಲಿ ದೇವರೇ ನನ್ನ ಸಂಗಡ ನೀನು ಮಾತನಾಡು ಸ್ವಾಮಿ. ದೇವರೇ ಕರ್ತಾಧಿಕತನೇ ಸ್ವಾಮಿ, ಆದಿಯಲ್ಲಿ ದೇವರೇ ವಾಕ್ಯದಲ್ಲಿ ನೋಡುವಾಗ ಅಬ್ರಹಾಮನ ಸಂಗಡ ಮಾತನಾಡಿದ ದೇವರು, ಮೋಸೆ ಸಂಗಡ ಮಾತನಾಡಿದಂಥ ದೇವರು, ಪರಾಕ್ರಮಶಾಲಿ ಎಂಬುದಾಗಿ ಕರ್ತನೆ ಗಿದ್ಯೋನ ಬಳಿಯಲ್ಲಿ ಮಾತನಾಡಿದ ದೇವರು, ಈ ಬೆಳಗಿನ ಜಾವದಲ್ಲಿ ದೇವರ ದಾಸನ ಮುಖಾಂತರವಾಗಿ ನೀನು ಮಾತನಾಡು ಸ್ವಾಮಿ. ಕರ್ತಾಧಿಕರ್ತನೇ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬಲ ಉಂಟು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಜೀವ ಉಂಟೆಂಬುದಾಗಿ ಕರ್ತನೆ ಬರೆಯಲ್ಪಟ್ಟಿದೆಯಲ್ಲ ಸ್ವಾಮಿ.
ನಿನ್ನ ವಾಕ್ಯಗಳು ಎಲ್ಲವೂ ಕರ್ತನೆ ಸ್ವಾಮಿ ಆತ್ಮದಲ್ಲಿ ಬರೆಯಲ್ಪಟ್ಟಿದ್ದಾರೆ ಸ್ವಾಮಿ. ಈ ಸಮಯದಲ್ಲಿ ನಾವು ಬೇಡುವರಾಗಿದ್ದೇವೆ ದೇವರೇ. ಕರ್ತನೆ ಸ್ವಾಮಿ, ರೊಟ್ಟಿ ತಿಂದರ ಮಾತ್ರದಲ್ಲಿ ಸ್ವಾಮಿ ಮನುಷ್ಯನು ಬದುಕುವುದಿಲ್ಲ ಎಂಬುದಾಗಿ, ದೇವರ ವಾಕ್ಯದಿಂದಲೇ ಆತನು ಬದುಕುತ್ತಾನೆ ಎಂಬುದಾಗಿ ಜೀವಳ ವಾಕ್ಯ ಬರೆಯಲ್ಪಟ್ಟಿದೆ ಸ್ವಾಮಿ. ನನ್ನ ದೇವಾದಿ ದೇವನೇ ಸ್ವಾಮಿ, ಸಮಯದಲ್ಲಿ ದಾಸನ ಮೇಲೆ ದಾಸಿಯ ಮೇಲೆ ನಿನ್ನ ಕರಗಳು ಇಳಿದು ಬರಲಿ ಸ್ವಾಮಿ. ವಾಕ್ಯದ ಅಭಿಷೇಕ ಇಳಿದು ಬರಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ದೇವರೇ. ಕರ್ತನಾದ ದೇವರೇ, ನಿನ್ನಲ್ಲಿ ಕರ್ತನ ಆಸಕ್ತಿ ಉಳ್ಳವರಾಗಿ ನಾವು ಬೇಡ್ತಾ ಇದ್ವಿ. ಕ್ರಿಯೆ ಮಾಡು ದೇವರೇ. ಯೇಸುವಿನ ನಾಮದಲ್ಲಿ ಕರ್ತನ ಪ್ರತಿಯೊಂದು ಮಕ್ಕಳ ಹೃದಯಗಳಲ್ಲಿ ನೀನು ಕ್ರಿಯೆ ಮಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೀವಿ ಸ್ವಾಮಿ. ಮಹಾಪರಿಶುದ್ಧನಾದ ದೇವರ ವಾಕ್ಯ ಆದು ಬರಲಿ, ಬಿಡಿಸುವಾತನ ಶಕ್ತಿ ಆದು ಬರಲಿ ದೇವರೇ, ಸಂತೈಸುವಾತನ ಶಬ್ದ ಆದು ಬರಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೀವಿ ಸ್ವಾಮಿ. ನಿನ್ನ ವಾಕ್ಯದ ಮುಖಾಂತರವಾಗಿ ಎಲ್ಲವನ್ನು ಸೃಷ್ಟಿ ಮಾಡಿ ನಡೆಸಿಕೊಂಡು ಬರುವಂಥ ದೇವರ ಬಲ ಈ ಸಮಯದಲ್ಲಿ ಬಲವಾಗಿ ಇಳಿದು ಬರಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯಗಳು ಎಲ್ಲವನ್ನ ನಜರೇತಿನ ನಾಮದಲ್ಲಿ ಕಟ್ಟಿ ಪ್ರಾರ್ಥಿಸ್ತಾ ಇದ್ದೀವಿ ದೇವರೇ. ಪ್ರತಿಯೊಂದು ಮಕ್ಕಳು ಕರ್ತನೆ ಸ್ವಾಮಿ ಭಯಭಕ್ತಿಯೊಂದಿಗೆ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಂತೆ ಅವರ ಹೃದಯಗಳಲ್ಲಿ ಕ್ರಿಯೆ ಮಾಡು ಸ್ವಾಮಿ. ಎಲ್ಲ ತಡೆಗಳನ್ನು ನೀಗಿಸು ಸ್ವಾಮಿ. ನೀನೇ ಆಶೀರ್ವದಿಸು ದೇವರೇ. ಎಲ್ಲ ಕಾರ್ಯವು ನೀನು ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತಿ ಪರಲೋಕ ತಂದೆಯೇ, ಆಮೇನ್. கர்த்தராகிய இயேசு கிறிஸ்துவின் நாமத்தில் உங்களுக்கு வாழ்த்தை தெரிவித்துக் கொள்கின்றேன். ಕರ್ತನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭವನ್ನು ಕೋರುವವನಾಗಿದ್ದೇನೆ. இந்த நல்ல நாளிலே கர்த்தர் உங்களை ஆசீர்வதிப்பாராக. ಈ ಒಂದು ಒಳ್ಳೆಯ ದಿನದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. தேவ செய்தி கொடுப்பதற்கு கர்த்தர் கொடுக்கதான பாக்கியத்துக்காக அவர் பொற்பாதங்களுக்கு முத்திட்டு அவருக்கு நன்றி செலுத்துகின்றேன். ದೇವರ ಸಂದೇಶವನ್ನು ಕೊಡುವುದಕ್ಕಾಗಿ, ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಆತನಿಗೆ ಹೊನ್ನ ಪಾದಗಳಿಗೆ ನಾನು ಮುದ್ದಿಟ್ಟು ನಮಸ್ಕರಿಸುತ್ತೇನೆ. கொடூரமான இந்த நாட்களிலே தேவனுடைய கரம் உங்களை பாதுகாப்பதாக. ಈ ಘನ ಘೋರವಾದಂತ ಈ ಒಂದು ದಿನಗಳಲ್ಲಿ ದೇವರ ಹಸ್ತವು ನಿಮ್ಮೊಂದಿಗೆ ಇದ್ದು ಕಾಪಾಡಲಿ. இந்த நாளிலே உங்களோடு கூட பகிர்ந்து கொள்வதான தேவனுடைய செய்தி, ಈ ದಿನದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿರುವಂತಹ ದೇವರ ಸಂದೇಶವು தேவனாலே கூடாத காரியம் ஒன்று உண்டோ, ಭಾಗಂ 2. ದೇವರಿಂದ ಅಸಾಧ್ಯವಾದಂತ ಕಾರ್ಯವು ಒಂದುಂಟು, ಭಾಗ 2. அங்கே கடந்த வாரத்திலே நாம் அப்படியே கவனித்தோம். ಕಳೆದ ವಾರದಲ್ಲಿ ನಾವು ಗಮನಿಸಿದೆವು, கர்த்தர் ஆபிரகாமை பார்த்து கேட்கதான ஒரு கேள்வி, தேவனாலே கூடாத காரியம் ஒன்று உண்டோ என்று சொல்லி. ಕರ್ತನು ಅಬ್ರಹಾಮನನ್ನು ನೋಡಿ ಮಾಡುವಂತ ಪ್ರಶ್ನೆಯು ದೇವರಿಂದ ಅಸಾಧ್ಯವಾದಂತ ಕಾರ್ಯ ಒಂದುಂಟೋ ಎಂಬುದಾಗಿ. அது ஆதியாகம புத்தகத்திலே 18ஆம் அதிகாரத்தை 14ஆம் வசனத்திலே அப்படியே சொல்லப்படுகின்றது. ಆದಿಕಾಂಡ 18ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, கர்த்தராலே ஆகாத காரியம் ஒன்று உண்டோ. ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟು. அங்கே சாராள் 90 வயதில் இருக்கும்போது கர்த்தர் அங்கே ஒரு பிராமிஸ் கொடுக்கிறார் ஆபிரகாமுக்கு, அங்கே உனக்கு ஒரு பிள்ளை பிறக்கும் என்று சொல்லி. ಅಲ್ಲಿ ಸಾರಳು ಮುಪ್ಪಿನವಳಾಗಿರುವಂತಹ ಸಮಯದಲ್ಲಿ ಅಬ್ರಹಾಮನಿಗೆ ಕರ್ತನು ಒಂದು ವಾಗ್ದಾನವನ್ನು ಮಾಡ್ತಾನೆ, ಅದು ನಿನಗೆ ಮಗು ಜನಿಸುವುದು ಎಂಬುದಾಗಿ. அந்த வார்த்தையை சாராள் கேட்டபொழுது அவள் சந்தேகப்பட்டவளாய் காணப்பட்டாள். ಆ ಒಂದು ಮಾತನ್ನು ಸಾರಳು ಕೇಳಿದಾಗ ಸಂಶಯಪಟ್ಟವಳಾಗಿ ಕಾಣಲ್ಪಡ್ತಾಳೆ. ஆகவே தான் ஆண்டவர் ஆபிரகாமை பார்த்து கேட்கின்றார், தேவனாலே கூடாத காரியம் ஒன்று உண்டோ. ಆದ್ದರಿಂದಲೇ ದೇವರು ಅಬ್ರಹಾಮನನ್ನು ನೋಡಿ ಮಾಡುವಂತ ಪ್ರಶ್ನೆಯು ದೇವರಿಂದ ಅಸಾಧ್ಯವಾದಂತ ಕಾರ್ಯ ಒಂದುಂಟು. ஒருவேளை சாராளை போல சூழ்நிலைகள் எல்லாம் எனக்கு விரோதமாய் இருக்கிற பொழுது இந்த காரியம் எப்படி நடக்கும் என்று சொல்லி நீயும் இன்றைக்கு சந்தேகத்தோடு கூட அமர்ந்திருக்க கூடும். ಒಂದು ವೇಳೆ ಸಾರಳ ರೀತಿಯಲ್ಲಿ ನೀನು ಸಹ ಈ ಒಂದು ಕಾರ್ಯವು ಹೇಗೆ ನಡೆಯುತ್ತದೆ, ಎಲ್ಲಾ ಪರಿಸ್ಥಿತಿಗಳು ತದ್ವಿರುದ್ಧವಾಗಿದೆಯೇ ಇಲ್ಲ ಎಂಬುದಾಗಿ ಪ್ರಶ್ನಿಸುತ್ತಾ ಇರಬಹುದು. ஒருவேளை நீ சொல்லக்கூடும், என் வாழ்க்கையின் முடிவுக்கு நான் கடந்து வந்து விட்டேன், எல்லாம் உலர்ந்து போயிற்று, இனி என் வாழ்க்கையிலே துளிர்ப்பதற்கு ஒன்றுமே இல்லை என்று சொல்லி. ಒಂದು ವೇಳೆ ನೀನು ಹೇಳುತ್ತಾ ಇರಬಹುದು, ನಾನು ನನ್ನ ಜೀವನದ ಮುಕ್ತಾಯಕ್ಕೆ ಬಂದು ನಿಂತಿದ್ದೇನೆ, ಎಲ್ಲವೂ ಒಣಗಿ ಉದುರಿ ಹೋಗಿದೆ, ಈಗ ಚಿಗುರುವುದಕ್ಕೆ ಏನೂ ಇಲ್ಲ ಎಂಬುದಾಗಿ. ஓ உலர்ந்து போன என்னுடைய வாழ்க்கை மறுபடியுமாக துளிர்க்குமோ. ಈಗ ಒಣಗಿ ಬಿದ್ದಿರುವಂತ ನನ್ನ ಜೀವನವು ಈಗ ಮತ್ತೆ ಚಿಗುರುತ್ತದೋ.
மரணத்துக்கு நேராய் ஓடிக்கொண்டிருக்கிற என்னுடைய வாழ்க்கை மறுபடியுமாய் உயிர் அடையுமோ என்று நீ கேள்வி கேட்கலாம். ಮರಣವನ್ನು ನೋಡಿ ಓಡುತ್ತಾ ಇರುವಂತಹ ನನ್ನ ಜೀವನವು ಈಗ ಮತ್ತೆ ಜೀವವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟೋ ಎಂಬುದಾಗಿ ಪ್ರಶ್ನಿಸುತ್ತಾ ಇರಬಹುದು. எரேமியா 32:7 அப்படியே சொல்லப்படுகிறது, தேவரீர் உம்மாலே கூடாத காரியம் ஒன்றுமே இல்லை என்று சொல்லி அங்கே எரேமியா சொல்லுகின்றார். ಅಲ್ಲಿ ಎರೇಮಿಯನು ಪ್ರವಾದನ ಗ್ರಂಥ 32ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಎರೆಮಿಯನು ಹೇಳುತ್ತಾನೆ, ದೇವರೇ ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ. ஒருவேளை நம்முடைய நினைவுகள் வேறு விதமாய் இருக்கலாம். ಒಂದು ವೇಳೆ ನಮ್ಮ ಅನಿಸಿಕೆಗಳು ಯೋಚನೆಗಳು ಬೇರೆ ರೀತಿಯಾಗಿರಬಹುದು. சூழ்நிலைக்கு ஏற்ற வகையிலே என்னுடைய வாழ்க்கை முடிவுக்கு வந்து விட்டது, இந்த பிரச்சனையிலிருந்து என்னாலே மீள முடியாது என்று உன் நினைவில் இருக்கலாம். ನಮ್ಮ ಸನ್ನಿವೇಶಗಳು ಪರಿಸ್ಥಿತಿಗಳು ನನ್ನ ಜೀವನದ ಮುಕ್ತಾಯಕ್ಕೆ ನಾನು ಬಂದಿದ್ದೇನೆ, ಇನ್ನು ಇದರಿಂದ ಬದುಕಿ ಹೊರಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇರಬಹುದು. ஏசாயா புத்தகத்திலே 55ஆம் அதிகாரம் 8ஆம் வசனம் அப்படியே சொல்கிறது, என் நினைவுகள் உங்கள் நினைவுகள் அல்ல, உங்கள் வழிகள் என் வழிகள் அல்லவென்று கர்த்தர் சொல்லுகின்றார். ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. கர்த்தர் நீ உயிரடைய வேண்டும் என்று அவர் விரும்புகின்றார். ಕರ್ತನು ನೀನು ಬದುಕಿ ಉಳಿಯಬೇಕು, ಜೀವವನ್ನು ಪಡೆಯಬೇಕೆಂಬುದಾಗಿ ಬಯಸುತ್ತಾನೆ. ஒருவேளை நீ சொல்லிக் கொண்டிருக்கலாம், இது யாராலும் முடியாது என்று சொல்லி. ಒಂದು ವೇಳೆ ನೀನು ಹೇಳುತ್ತಾ ಇರಬಹುದು, ಇದು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ. சகோதரன், இந்த காலை நேரத்தில் தேவனுடைய வார்த்தைக்கு நேராய் கடந்து வந்து கொண்டிருக்கிறது, தேவனாலே கூடாத காரியம் ஒன்றுமே இல்லை. ಸಹೋದರನೇ, ಈ ದಿನದಲ್ಲಿ ದೇವರ ವಾಕ್ಯವು ನಿನ್ನನ್ನು ನೋಡಿ ಬರ್ತಾ ಇದೆ, ಆತನಿಗೆ ಸಾಧ್ಯವಾಗದೆ ಇರುವಂತ ಕಾರ್ಯವು ಒಂದೂ ಇಲ್ಲ. தேவனாலே தெரிந்து கொள்ளப்பட்ட மனுஷனுடைய வாழ்க்கை மறுபடியுமாய் அது துளிர்க்கும். ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಮನುಷ್ಯನ ಜೀವನವು ಮತ್ತೆ ಚಿಗುರುವುದು. என்னாக புத்தகத்திலே 17ஆம் அதிகாரம் 5ஆம் வசனம் அப்படியே சொல்கிறது, அப்போது நான் தெரிந்து கொள்ளுனுடைய கோல் துளிர்க்கும் என்று சொல்லி. ಆಗ ಅರಣ್ಯಕಾಂಡ 17ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. அது உலர்ந்து போயிருந்தாலும் மறுபடியுமாக அது அப்படியாக துளிர் விட்டு அது மரமாய் வந்து அதிலே பூத்து அது காய்க்கும். சகோதரனே, ಅದು ಒಂದು ವೇಳೆ ಒಣಗಿ ಹೋಗಿ ಬಿದ್ದಿರುವುದಾದರೂ ಸರಿ, ಅದು ಮತ್ತೆ ಚಿಗುರಿ ಅದರಲ್ಲಿ ಕಾಯಿ ಹಣ್ಣು ಹೂವು ಬಿಡುವುದಕ್ಕೆ ಪ್ರಾರಂಭಿಸುವುದು. ஹல்லேலூயா, ಹಲ್ಲೆಲೂಯಾ. தேவனாலே கூடாத காரியம் ஒன்றுமே இல்லை. ದೇವರಿಂದ ಅಸಾಧ್ಯವಾದಂತ ಕಾರ್ಯವು ಒಂದೂ ಇಲ್ಲ. என்னுடைய வாழ்க்கை உலர்ந்த ஒரு வாழ்க்கையை நீ சொல்லிக் கொண்டிருக்கலாம். ನನ್ನ ಜೀವನವು ಒಣಗಿ ಹೋದಂತ ಜೀವನ ಎಂಬುದಾಗಿ ಹೇಳುತ್ತಾ ಇರಬಹುದು. ஆனால் கர்த்தர் உன்னிலே மறுபடியுமாய் அவர் உன்னை உயிர் ஊட்டி அவர் மறுபடியுமாக ஒரு மகா சேனையாய் எழுப்புறவராகவே காணப்பட்டு கொண்டிருக்கின்றார். ಆದರೆ ಕರ್ತನು ನಿನ್ನನ್ನು ಮತ್ತೆ ಜೀವದಿಂದ ತುಂಬಿಸಿ ಒಂದು ಮಹಾ ಸೈನ್ಯವಾಗಿ ನಿಲ್ಲಿಸುವಂತವನಾಗಿದ್ದಾನೆ. எசேக்கியேல் புத்தகத்திலே 37ஆம் அதிகாரத்திலே 3ஆம் வசனம் அப்படியே சொல்லுகின்றது. ಎಹೆಚ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ஆண்டவர் அங்கே தீர்க்கதரிசியை பார்த்து கேட்கிறாரு, ದೇವರು ಅಲ್ಲಿ ಪ್ರವಾದಿಯನ್ನು ನೋಡಿ ಕೇಳುತ್ತಾನೆ, இந்த எலும்புகள் உயிரடையுமா என்று கேட்டார். ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಿದನು. எங்க நிற்கிறார் இந்த தீர்க்கதரிசி? ಈ ಪ್ರವಾದಿಯು ಎಲ್ಲಿ ನಿಂತಿದ್ದಾನೆ? எலும்புகள் இருக்கிறதானே, உலர்ந்து போன எலும்புகள் இருக்கிறதானே அந்த மயான பூமியிலே இவர் நின்று கொண்டிருக்கின்றார். ಅಲ್ಲಿ ಬಿದ್ದಿರುವಂತ ಎಲುಬುಗಳ ಮಧ್ಯದಲ್ಲಿ ಆ ಒಂದು ಮೈದಾನದಲ್ಲಿ ಆತನು ನಿಂತುಕೊಂಡಿದ್ದಾನೆ. 37 வசனம் அப்படியே சொல்லுகின்றது. 37ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, கர்த்தருடைய கை என் மேல் அமர்ந்து கர்த்தர் என்னை ஆவிக்குள்ளாக்கி வெளியே கொண்டு போய் எலும்புகள் நிறைந்த ஒரு பள்ளத்தாக்கின் நடுவிலே நிறுத்தி என்னை அவைகளின் அருகே சுற்றி நடக்க பண்ணினார். இதோ பள்ளத்தாக்கில் வெட்டம் வெளியிலே அந்த எலும்புகள் மகா திரளாய் கிடந்தது, அவைகள் மிகவும் உலர்ந்ததாய் இருந்தது. 1ನೇ ವಾಕ್ಯ ಮತ್ತು 2ನೇ ವಾಕ್ಯ, ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. இந்த எலும்புகள் உயிரடையுமா யோசித்து பார் சகோதரனே.
ಈ ಒಂದು ಎಲುಬುಗಳಿಗೆ ಜೀವವು ಬರ್ತದ ಯೋಚಿಸಿ ನೋಡು ಸಹೋದರನೇ. யாராவது உன்னை பார்த்து இந்த எலும்புகள் ஒரே உயிரடையும் என்று சொன்னால் நீ அதை நம்புவாயோ? ಯಾರಾದರೂ ನೋಡಿ ಈ ಎಲುಬುಗಳಿಗೆ ಜೀವವು ಬರುತ್ತದೆ ಎಂದು ಹೇಳುವಾಗ ನೀನು ಅದನ್ನು ನಂಬುತ್ತೀಯೋ? சுடுகாட்டிலே இருக்கிறதானே அந்த எலும்புகள் மறுபடியுமாய் உயிர் பெற்று அது மனுஷனாய் மறுபடியுமாய் நிற்க கூடுமோ? ಸ್ಮಶಾನ ಭೂಮಿಯಲ್ಲಿರುವಂತಹ ಎಲುಬುಗಳು ಮತ್ತೆ ಜೀವದಿಂದ ಮನುಷ್ಯನಾಗಿ ಎದ್ದು ನಿಲ್ಲುವುದಕ್ಕೆ ಸಾಧ್ಯ ಉಂಟು? தேவனால் கூடாதது ஒன்றும் இல்லை என்று சொல்லி அங்கே எரேமியா சொல்லுகின்றார். ಅಲ್ಲಿ ದೇವರಿಂದ ಅಸಾಧ್ಯವಾದಂತ ಕಾರ್ಯ ಒಂದೂ ಇಲ್ಲ ಎಂಬುದಾಗಿ ಯೆರೆಮೀಯನು ಹೇಳ್ತಾನೆ. ஆம், இங்கே நான் கவனிக்கின்றோம். ಇಲ್ಲಿ ನಾವು ಗಮನಿಸುತ್ತೇವೆ, அப்போது கர்த்தர் அந்த தீர்க்கதரிசியோடு சொல்றாரு, ಆಗ ಕರ್ತನು ಪ್ರವಾದಿಗೆ ಹೇಳುತ್ತಾನೆ, நீ இந்த எலும்புகளுக்கு தீர்க்க தரிசனம் சொல்லு. ನೀನು ಈ ಎಲುಬುಗಳಿಗೆ ಪ್ರವಾದನೆಯನ್ನು ನುಡಿ. பாருங்க, உயிரற்று கிடைக்கிறதான அந்த எலும்புகளுக்கு அங்க தீர்க்க தரிசனம் சொல்லப்படுகின்றது. ஆண்டவருடைய வார்த்தை அவளுக்கு கடந்து போகின்றது. ಜೀವವೇ ಇಲ್ಲದೆ ಇರುವಂತಹ ಎಲುಬುಗಳಿಗೆ ಈಗ ಪ್ರವಾದನೆ ವಾಕ್ಯಗಳು, ಜೀವದ ವಾಕ್ಯಗಳು ಹೋಗುತ್ತವೆ. அவர் தீர்க்க தரிசனம் சொல்ல ஆரம்பித்த பொழுது ಆತನು ಪ್ರವಾದನೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸಿದಾಗ அந்தந்த எலும்புகள் அந்தந்த எலும்புகளோடு கூட கூடியதா, ಆ ಎಲುಬುಗಳು ತಕ್ಕಂತೆ ಸರಿಯಾಗಿ ಜೋಡಿಸಲ್ಪಟ್ಟವು. அதன் மேல் அங்கே நரம்புகளும் தசைகளும் உருவாயிற்று என்று வேதம் சொல்லுகின்றது. ಅವುಗಳಿಗೆ ನರಗಳು, ಮಾಂಸಖಂಡಗಳು ಉಂಟಾದವು ಎಂಬುದಾಗಿ ನೋಡುತ್ತೇವೆ. மறுபடியும் தீர்க்க தரிசனம் சொல்லுகின்றார். ಮತ್ತೆ ಪ್ರವಾದನೆಯನ್ನು ನುಡಿಯುತ್ತಾನೆ. அங்கு உயிரற்று கிடந்ததானே அந்த சடலம் இப்போது உயிர் பெற்று நிற்கின்றது. ಈಗ ಜೀವವೇ ಇಲ್ಲದೆ ಇದ್ದಂತ ಆ ಎಲುಬುಗಳು ಜೀವದಿಂದ ಎದ್ದು ನಿಲ್ಲುತ್ತವೆ. 5ஆம் வசனம், கர்த்தராகிய ஆண்டவர் எந்த எலும்பை நோக்கி, இதோ நான் உங்களுக்கு ஆவியை பிரவேசிக்க பண்ணுவேன், அப்போது நீங்கள் உயிர் அடைவீர்கள் என்கின்றார். 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೊಗಿಸುವೆನು, ನೀವು ಬದುಕುವಿರಿ. ஹல்லேலூயா, ಹಲ್ಲೆಲೂಯಾ, ஹல்லேலூயா. ಹಲ್ಲೆಲೂಯಾ. தேவனாலே கூடாத காரியம் ஒன்று உண்டோ சகோதரனே? ದೇವರಿಂದ ಅಸಾಧ್ಯವಾದಂತ ಕಾರ್ಯ ಒಂದುಂಟೋ ಸಹೋದರನೇ? எனக்கு கற்பிக்கப்பட்டபடியே 10ஆம் வசனம் அப்படியே சொல்கிறது, எனக்கு கற்பிக்கப்பட்டபடியே நான் தீர்க்க தரிசனம் உரைத்தேன், அப்போது ஆவி அவளுக்குள் பிரவேசிக்க அவர்கள் உயிரடைந்து காலூன்றி மகா பெரிசேனையாய் நின்றார்கள். ನನಗೆ ಹೇಳಿದಂತೆ ಅಪ್ಪಣೆ ಕೊಟ್ಟಂತೆ ನಾನು ನುಡಿದೆನು, ಇಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು ಎಂಬುದಾಗಿ 10ನೇ ವಾಕ್ಯದಲ್ಲಿ ಓದುತ್ತೇವೆ. முதலில் ஆரம்பிக்கும் பொழுது எப்படி ஆரம்பிக்கப்பட்டது? ಮೊದಲು ಪ್ರಾರಂಭಿಸಿದಾಗ ಹೇಗೆ ಪ್ರಾರಂಭವಾಯಿತು? எலும்புகள், உலர்ந்த எலும்புகள் அங்கே கிடந்தது. ಅಲ್ಲಿ ಬರೀ ಎಲುಬುಗಳು ಇದ್ದವು. ஆனா இப்போது எப்படி சொல்லப்படுகின்றது? ಆದ್ರೆ ಈಗ ಹೇಗೆ ಹೇಳಲ್ಪಡುತ್ತದೆ? மகா சேனையாய் எழுந்து நின்றார்கள். மதிப்பு மரியாதை எல்லாம் அப்ப கூடுது பாருங்க. ಈಗ ಮಹಾ ಸೈನ್ಯವಾಗಿ ಎದ್ದು ನಿಂತವು ಎಂಬುದಾಗಿ ನೋಡುತ್ತೇವೆ. ಘನತೆಯು, ಗೌರವವು ಎಲ್ಲವೂ ಸಲ್ಲುತ್ತದೆ ನೋಡಿ. முதல்ல சொல்லும்போது அக்னியிலே சொல்லப்பட்டது, இப்போதோ கனம் வந்துடுச்சு, மரியாதை வந்துடுச்சு, அது உயர்த்த நிலையிலே சொல்லப்படுகின்றது. ಅಲ್ಲಿ ಮೊದಲು ಹೇಳಬೇಕಾದ್ರೆ ಜೀವವಿಲ್ಲದಾಗಿಯೂ ಹೇಳಲ್ಪಟ್ಟಿತು, ಆದ್ರೆ ಈಗ ಅದಕ್ಕೆ ಜೀವದಿಂದ ಬಂದು ಅದಕ್ಕೆ ಘನತೆಯು, ಗೌರವವು, ಮರ್ಯಾದೆಯು ದೊರೆಯಿತು. ஹல்லேலூயா. ಹಲ್ಲೆಲೂಯಾ. ஒருவேளை நீ கேட்கலாம், இந்த எலும்புனா என்ன? ಒಂದು ವೇಳೆ ನೀನು ಕೇಳಬಹುದು, ಈ ಎಲುಬು ಅಂದ್ರೆ ಏನು? அதுக்கு எனக்கு என்ன சம்பந்தம்? ಅದಕ್ಕೂ ನನಗೂ ಏನು ಸಂಬಂಧ? வேதம் சொல்லுகின்றது, ಸತ್ಯವೇದವು ಹೇಳುತ್ತದೆ. 11ஆம் வசனத்தை பாருங்க, அவர் தெல்லம் தெளிவாய் ஆண்டவர் அங்கே ஒரு வியாக்கியானம் கொடுக்கிறார் பாருங்க. ಅಲ್ಲಿ 11ನೇ ವಾಕ್ಯದಲ್ಲಿ ಗಮನಿಸಿ ನೋಡುವಾಗ ದೇವರು ಅದನ್ನು ಸ್ಪಷ್ಟಪಡಿಸುತ್ತಾನೆ ನೋಡಿ. மனுபுத்திரனே, ನರಪುತ್ರನೇ, இந்த எலும்புகள் இஸ்ரவேல் வம்சத்தார் அனைவருமே, இதோ அவர்கள் எங்கள் எலும்புகள் உலர்ந்து போயிற்று, எங்கள் நம்பிக்கை அற்று போயிற்று, நாங்கள் அறுப்புண்டு போகின்றோம் என்கிறார்கள். ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು, ಇಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ஒருவேளை நீயும் இப்படி நம்பிக்கை அற்றவனாக நீ காணப்பட்டு கொண்டிருக்கின்றாயோ, என்னுடைய வாழ்க்கை அற்று போயிற்று என்று நீ சொல்லிக் கொண்டிருக்கின்றாயோ, நீயும் ஒரு உலர்ந்த எலும்பை போல காணப்பட்டு கொண்டிருக்கின்றாய்.
ನೀನು ಒಂದು ವೇಳೆ ನನ್ನ ನಂಬಿಕೆ ನಿರೀಕ್ಷೆ ಹೋಯಿತು, ನಾನು ಸಹ ಬುಡದಿಂದ ಹಾಳಾಗಿ ಹೋಗುವೆನೋ ಎಂಬುದಾಗಿ, ನಾಶವಾಗಿ ಹೋಗುವೆನೋ ಎಂಬುದಾಗಿ ಹೇಳುತ್ತಾ ಇದೆಯೋ? ஹல்லேலூயா 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 ஹல்லேலூயா. என்னுடைய வாழ்க்கையில மறுபடியுமாக உயிர் வருமா? ನನ್ನ ಜೀವಿತದಲ್ಲಿ ಮತ್ತೆ ಜೀವವು ಬರುತ್ತದಾ? மறுபடியுமாய் பலன் வருமா? ಮತ್ತೆ ಬಲವು ಬರುತ್ತದಾ? மறுபடியுமாய் மதிப்பும் மரியாதையும் கடந்து வருமா? ಮತ್ತೆ ಘನತೆಯು ಗೌರವವು ಬರುತ್ತದಾ? அல்லது நான் தள்ளப்பட்டவனாக மயான பூமியிலே கிடப்பனோ? ಇಲ್ಲವೇ ನಾನು ತಳ್ಳಲ್ಪಟ್ಟವನಾಗಿ ಆ ಸ್ಮಶಾನ ಭೂಮಿಯಲ್ಲಿ ಇರುವೆನೋ? ஆண்டவர் சொல்றாரு, ದೇವರು ಹೇಳ್ತಾನೆ, நீ மறுபடியுமாய் உயிர் அடைவாய். ನೀನು ಮತ್ತೆ ಜೀವವನ್ನು ಹೊಂದಿಕೊಳ್ಳುವಿ. தேவனாலே கூடாத காரியம் ஒன்று உண்டோ? ದೇವರಿಂದ ಅಸಾಧ್ಯವಾದಂತ ಕಾರ್ಯ ಒಂದುಂಟು. அவன் தீர்க்க தரிசனம் சொன்ன பொழுது அந்த எலும்புகள் ஒன்றோடு ஒன்று கூடினது, அதன் மேல் தசைகளும் நரம்புகளும் கடந்து வந்தது. மறுபடியும் தேவனுடைய வார்த்தை அவன் சொன்ன பொழுது ஆவி அவனுக்குள்ளே கடந்து போய் அவர்கள் அங்கே ஒரு மகா சேனையாய் எழுந்து நின்றார்கள் என்று வேதம் சொல்லுகின்றது. ಅಲ್ಲಿ ಪ್ರವಾದನೆಯ ವಾಕ್ಯವನ್ನು ನುಡಿಯುವಂತ ಸಮಯದಲ್ಲಿ ಎಲುಬುಗಳು ಒಂದಕ್ಕೊಂದು ಜೋಡಿಸಲ್ಪಟ್ಟು ಅದಕ್ಕೆ ನರಗಳು ಮಾಂಸಖಂಡಗಳು ಉಂಟಾಗಿ ಮತ್ತೆ ಅವುಗಳಲ್ಲಿ ಶ್ವಾಸವು ತುಂಬಿಕೊಂಡು ಮತ್ತೆ ದೇವರ ವಾಕ್ಯವನ್ನು ನುಡಿಯುವಂತ ಸಮಯದಲ್ಲಿ ಅವು ದೊಡ್ಡ ಸೈನ್ಯವಾಗಿ ಎದ್ದು ನಿಂತವು ಎಂಬುದಾಗಿ ನೋಡ್ತೇವೆ. அற்று போன உன்னுடைய வாழ்க்கை, நம்பிக்கையற்று போனதான உன்னுடைய வாழ்க்கை மறுபடியுமாய் துளிர்க்கும். தேவனாலே கூடாத காரியம் ஒன்றுமே இல்லை. ಒಣಗಿ ಹೋದಂತ ನಿನ್ನ ಜೀವಿತವು, ನಂಬಿಕೆಯನ್ನೇ ಕಳೆದುಕೊಂಡಿರುವಂತ ನಿನ್ನ ಜೀವಿತವು ಮತ್ತೆ ಅದರಲ್ಲಿ ಚಿಗುರನ್ನು ಒಡೆಯುವಂತದ್ದಾಗಿ ಕಾಣಲ್ಪಡುತ್ತದೆ. அங்கே தேவனாகிய கர்த்தர் ஆபிரகாமை பார்த்து கேட்டதானே அந்த கேள்விக்கு எரேமியா பதில் சொல்லுகின்றார், உம்மாலே கூடாத காரியம் ஒன்று உண்டோ சுவாமி? ಅಬ್ರಹಾಮನನ್ನು ನೋಡಿ ಮಾಡಿದಂತ ಪ್ರಶ್ನೆಗೆ ಇಲ್ಲಿ ಎರೇಮಿಯನು ಕೊಡುವಂತ ಉತ್ತರವು, ನಿನ್ನಿಂದ ಅಸಾಧ್ಯವಾದಂತ ಕಾರ್ಯ ಒಂದೂ ಇಲ್ಲ ಎಂಬುದಾಗಿ. இந்த வார்த்தையை எரேமியா சொன்னபொழுது அவர் எந்த சூழ்நிலையில இருந்தார்? ಈ ಒಂದು ಮಾತನ್ನು ಎರೇಮಿಯನು ಹೇಳುವಾಗ ಆತನು ಯಾವ ಪರಿಸ್ಥಿತಿಯಲ್ಲಿದ್ದನು? எல்லாம் அவருக்கு நலமா இருந்ததோ? ಆತನಿಗೆ ಎಲ್ಲವೂ ಚೆನ್ನಾಗಿತ್ತು. சூழ்நிலையில் அவருக்கு ஏற்றதா இருந்ததோ? ಆತನ ಪರಿಸ್ಥಿತಿಗಳು ಆತನಿಗೆ ತಕ್ಕಂತೆ ಇತ್ತು? இல்லவே இல்லை. ಇಲ್ಲವೇ ಇಲ್ಲ. அவர் சிறைமனையிலே அடைக்கப்பட்டிருந்தார். ಆತನು ಸೆರೆಮನೆಯಲ್ಲಿ ಇದ್ದನು. அங்க வேதத்தில் வாசிக்கிற போது எரேமியா 32:32 2ஆம் வசனம் சொல்லுகிறது, அப்போது பாபிலோன் ராஜாவாகிய சேனை எருசலேமை முற்றுகை போட்டிருந்தது. எரேமியா தீர்க்கதரிசியோ யூதா ராஜாவின் அரண்மனை உள்ள காவல் சிலையில் முற்றத்தில் அடைக்கப்பட்டிருந்தான். ಇಲ್ಲಿ 32ನೇ ಅಧ್ಯಾಯ ಯೆರೆಮೀಯನ ಪ್ರವಾದನ ಗ್ರಂಥ 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆ ಕಾಲದಲ್ಲಿ ಬಾಬೆಲಿನ ಅರಸನ ಸೈನ್ಯವು ಯೆರೂಸಲೇಮನ್ನು ಮುತ್ತಿತ್ತು ಮತ್ತು ಪ್ರವಾದಿಯಾದ ಯೆರೆಮೀಯನು ಯೆಹೂದದ ರಾಜನ ಮನೆಗೆ ಸೇರಿದ ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದನು. சூழ்நிலையை கவனித்து பார்க்க வேண்டும். ನಾವು ಪರಿಸ್ಥಿತಿಯನ್ನು ಗಮನಿಸಿ ನೋಡಬೇಕು. எரேமியா தீர்க்கதரிசி சிறையில் அடைக்கப்பட்டிருக்கின்றார். ಪ್ರವಾದಿಯಾದಂತ ಯೆರೆಮೀಯನು ಸೆರೆಮನೆಯಲ್ಲಿದ್ದಾನೆ. அந்த தேசத்தை சுற்றிலும் அங்கே எதிரானுடைய படை சூழ்ந்திருக்கின்றது. ಆ ದೇಶದ ಸುತ್ತಲೂ ಶತ್ರುವು ಆಕ್ರಮಿಸಿಕೊಂಡಿದ್ದಾನೆ. ஆண்டவர் வேற சொல்லியிருக்கிறாரு, ದೇವರು ಬೇರೆ ಹೇಳಿದ್ದಾನೆ, அந்த தேசம் பாபிலோன் ராஜாவுடைய கையிலே கொடுக்கப்படும், இந்த ராஜாவை சிறைப்பிடித்துக் கொண்டு போவார்கள் என்று சொல்லி. ಆ ದೇಶವು ಬಾಬೇಲಿನ ಅರಸನ ಕೈಗೆ ಒಪ್ಪಿಸಲ್ಪಡುವುದು ಮತ್ತು ಅರಸನನ್ನು ಸೆರೆ ಹಿಡಿದುಕೊಂಡು ಹೋಗುವರೆಂಬುದಾಗಿ. இந்த சிதேக்கியா ராஜா, அந்த தேசத்தினுடைய ராஜா பாபிலோன் ராஜாவோடு கூட அவன் சண்டை செய்தாலும் அவனுக்கு வாய்ப்பே இல்லை, அவன் சிறைப்பிடிக்கப்பட்டு அவன் கொண்டு போகப்படுவான் என்று சொல்லி. ಚಿದ್ಕಿಯ ಅರಸನು ಬಾಬೇಲಿನ ಅರಸನೊಂದಿಗೆ ಯುದ್ಧ ಮಾಡಿದರೂ ಗೆಲ್ಲುವಂತ ಪರಿಸ್ಥಿತಿ ಇಲ್ಲ, ಆತನು ಸೆರೆಯಾಗಿ ಹಿಡಿಯಲ್ಪಡುವನು ಎಂಬುದಾಗಿ ಹೇಳಲ್ಪಟ್ಟಿತು. இப்படிப்பட்டதான சூழ்நிலை தேசம் ஜனங்கள் பயந்து கொண்டு நடுங்கிக் கொண்டிருக்கின்றார்கள். இப்போது தேசம் சூறையாக்கப்படுகின்றது, சிறை பிடிக்கப்படுதான ஒரு சூழ்நிலை. எரேமியா தீர்க்கதரிசியும் சிறையில் அடைக்கப்பட்டிருக்கின்றார். இந்த நேரத்திலே ஆண்டுடைய வார்த்தை எரேமியாக்கு கடந்து வருகின்றது. ಈ ಒಂದು ಪರಿಸ್ಥಿತಿಯಲ್ಲಿ ಅಂದರೆ ದೇಶವೇ ಶತ್ರುಗಳಿಂದ ಬಾಧಿಸಲ್ಪಟ್ಟು ಅದು ಶತ್ರುಗಳಿಂದ ಆಕ್ರಮಿಸಲ್ಪಟ್ಟು ಅರಸನು ಸಹ ಅಲ್ಲಿ ಯುದ್ಧ ಮಾಡಿದರೂ ಗೆಲ್ಲಲು ಸಾಧ್ಯವಾಗದೆ ಅಲ್ಲಿ ಅವರ ಅರಸನು ಅಲ್ಲಿ ಅವರಿಗೆ ಗುಲಾಮರಾಗಿ ಅಂದರೆ ಅಲ್ಲಿ ಸೆರೆಯಾಗಿ ಹಿಡಿಯಲ್ಪಡುತ್ತಾನೆ ಮತ್ತು ಯೆರೆಮೀಯನು ಸೆರೆಮನೆಯಲ್ಲಿ ಕಾಳಲ್ಪಡುವಂಥ ಈ ಬಾಧೆಯುಳ್ಳಂಥ ಪರಿಸ್ಥಿತಿಯಲ್ಲಿಯೇ ದೇವರ ವಾಕ್ಯವು ಯೆರೆಮೀಯನಿಗೆ ಬರುತ್ತದೆ. ஆண்டவர் என்ன சொல்றாரு? ದೇವರೇನು ಹೇಳ್ತಾನೆ?
இந்த சூழ்நிலையில் எரேமியா சொல்றாரு, நீ போய் ஒரு நிலத்தை வாங்கி அதை அப்படியாக பத்திரம் எழுதி அதை பத்திரமாக இந்த தேசத்திலே மறுபடியுமாக நிலங்கள் விற்கப்படும், வாங்கப்படும், பிரைஸ் இன்க்ரீஸ் ஆகும்பா, ரொம்ப பயங்கரமா இன்க்ரீஸ் ஆக போகுது. ஆகவே இப்போது ஒரு லேண்டை வாங்குன்னு சொல்றாரு பாருங்க. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿಯೂ ಸಹ ದೇವರು ಯೆರೆಮೀಯನಿಗೆ ಹೇಳುವಂಥದ್ದು, ನೀನು ಹೋಗಿ ಒಂದು ಸ್ಥಳವನ್ನು ಅದು ಕೊಂಡುಕೋ, ಅದಕ್ಕೆ ಕ್ರಯಕ್ಕೆ ಕೊಂಡುಕೋ, ಯಾಕೆಂದರೆ ಇಲ್ಲಿ ಇನ್ನೂ ಈ ಒಂದು ಸ್ಥಳವು ಹೆಚ್ಚಾಗಿ ಮಾರಲ್ಪಡುತ್ತದೆ, ಬೆಲೆಯು ಹೆಚ್ಚಾಗುತ್ತದೆ ಎಂಬುದಾಗಿ ಈಗಲೇ ಕೊಂಡುಕೊಳ್ಳುವುದಕ್ಕೆ ಹೇಳ್ತಾನೆ. எரேமியா 32:6-7 சொல்லப்படுகிறது. அதற்கு எரேமியா சொன்னது, கர்த்தருடைய வார்த்தை எனக்கு உண்டாகி, அவர் இதோ உன் பெரிய தகப்பனாகிய சல்லூமின் குமாரன் அனாமேயேல் உன்னிடத்தில் வந்து, ஆனதோத்தில் இருக்கிற என் நிலத்தை நீ வாங்கிக்கொள், அதை கொல்லுவதற்கு உனக்கு மீட்கும் அதிகாரம் அடுத்தது என்று சொல்லுவான் என்று உரைத்தார். சொல்றார் ஆண்டவர், இந்த மனுஷன் வருவான், இந்த நிலத்தை விற்கிறதுக்கு வருவான், நீ அதை வாங்கிக்கோ என்று சொல்றாரு பாருங்க. ಇಲ್ಲಿ ಯೆರೆಮೀಯನಿಗೆ ದೇವರು ತಿಳಿಸುತ್ತಾನೆ, ಈ ಮನುಷ್ಯನು ಬರ್ತಾನೆ, ಅವನ ಬಳಿಯಿಂದ ಆ ಒಂದು ಸ್ಥಳವನ್ನು ತೆಗೆದುಕೋ ಎಂಬುದಾಗಿ 6ನೇ ವಾಕ್ಯದಲ್ಲಿ 6-7ನೇ ವಾಕ್ಯದಲ್ಲಿ ಓದುತ್ತೇವೆ. ಯೆರೆಮೀಯನು ತಿಳಿಸಿದ್ದು, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ಈಗೋ ನಿನ್ನ ಚಿಕ್ಕಪ್ಪನಾದ ಶಲ್ಲೂಮನ ಮಗನಾಗಿರುವ ಹನಾಮೇಲನು ನಿನ್ನ ಬಳಿಗೆ ಬಂದು ಅನಾತೋತಿನಲ್ಲಿರುವ ತನ್ನ ಹೊಲವನ್ನು ಕೊಂಡುಕೋ, ಪರಾಧೀನವಾಗದಂತೆ ಅದನ್ನು ಕೊಂಡುಕೊಳ್ಳುವ ಹಕ್ಕು ನಿನ್ನದೇ ಎಂದು ಹೇಳುವನೆಂಬುದಾಗಿ ಮೊದಲೇ ಹೇಳಿಬಿಡುತ್ತಾನೆ. ಯಾಕೆ? ஆண்டவருக்கு தெரியும் என்ன நடக்க போகிறது என்று சொல்லி. ದೇವರಿಗೆ ಮುಂದೆ ಏನು ನಡೆಯುತ್ತದೆ ಎಂಬುದಾಗಿ ಮೊದಲೇ ಗೊತ್ತು. சூழ்நிலை எல்லாம் அவர் மாற்றுகிறவர், ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾಯಿಸುವಾತನು. அவராலே கூடாத காரியம் ஒன்று உண்டோ? ಆತನಿಂದ ಅಸಾಧ್ಯವಾದಂತ ಕಾರ್ಯ ಒಂದುಂಟು. நீ இந்த நிலத்தை வாங்குன்னு சொல்றாரு, ಈ ಒಂದು ಸ್ಥಳವನ್ನು ಹೊಲವನ್ನು ಕೊಂಡುಕೋ ಎಂಬುದಾಗಿ ಹೇಳ್ತಾನೆ. ஆனா சூழ்நிலை எப்படி இருக்குது? ಆದ್ರೆ ಪರಿಸ್ಥಿತಿಯು ಹೇಗಿದೆ? இவரும் சிறையில் இருக்கிறாரு, எல்லாம் ஊருக்கு எல்லா ஜனங்களும் பயந்து நடுங்கி கொண்டிருக்கிறாங்க, அந்த ராஜாவையும் சிறைப்பிடித்து கொண்டு போறாங்க, அந்த ஊர் தேசமானது நாசமாக்கப்பட போகின்றது. இது எல்லாம் தெரிந்தும் கூட ஆண்டவர் சொல்றாரு, ஏனெனில் 15ஆம் வசனம், ஏனெனில் இனி இந்த தேசத்தில் வீடுகளும் நிலங்களும் திராட்சை தோட்டங்களும் கொல்லப்படும் என்று இஸ்ரவேல் தேவனாகிய கர்த்தர் சொல்கிறார் என்றான். ಈ ದೇಶವನ್ನು ಗಮನಿಸಿ ನೋಡುವಂತ ಸಮಯದಲ್ಲಿ ಯೆರೆಮೀಯನು ಸೆರೆ ಹಿಡಿಯಲ್ಪಟ್ಟಿದ್ದಾನೆ. ಆ ದೇಶವು ಸಹ ಅನೇಕ ಶತ್ರುಗಳಿಂದ ಮುತ್ತಿಗೆ ಹಾಕಲ್ಪಟ್ಟು ದೇಶವೇ ಸೂರೆಗೊಳ್ಳುವಂತ ಒಂದು ಸಮಯವು, ಅರಸನು ಸಹ ದೇಶದ ಅರಸನು ಚಿದ್ಕೀಯನು ಸಹ ಅಲ್ಲಿ ಸೆರೆಯಾಳಾಗಿ ಹೋಗುವಂತ ಒಂದು ಸಮಯ, ಎಲ್ಲವೂ ನಶಿಸಲ್ಪಡುವಂತ ಸಮಯದಲ್ಲಿ ದೇವರು ಯೆರೆಮೀಯನಿಗೆ ಹೇಳುವಂತ ಮಾತು 15ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆ ದೇಶದಲ್ಲಿ ಜನರು ಮನೆ, ಹೊಲ, ತೋಟಗಳನ್ನು ಮತ್ತೆ ಕೊಡುವರು. ಇದು ಇಸ್ರಾಯೇಲ್ಯರ ದೇವರು ಸೇನಾಧೀಶ್ವರನು ಆದ ಯೆಹೋವನ ನುಡಿ ಎಂದು ಖಂಡಿತವಾಗಿ ಹೇಳಿದನು. ஹல்லேலூயா, ஹல்லேலூயா. யோசித்து பாருங்க, ಯೋಚಿಸಿ ನೋಡಿ, அந்த தேசம் ஒரு முடிவுக்கு கடந்து வந்து கொண்டிருக்கிறது, பாழாக்கப்படுவதற்கு அது அப்படியே வந்து கொண்டிருக்கிறது. ஆனா ஆண்டவர் சொல்றாரு, அது மறுபடியுமாய் துளிர்க்கும் என்று சொல்லி. ಆ ಒಂದು ದೇಶವೇ ನಾಶವಾಗುತ್ತಾ ಒಂದು ಮುಕ್ತಾಯಕ್ಕೆ ಬರುತ್ತಾ ಇದೆ. ಅದರ ಮತ್ತೆ ಬೆಳೆಯುವಂತ ಪರಿಸ್ಥಿತಿ ಕಾಣದೇ ಇರುವಂತ ಸಮಯದಲ್ಲಿ ದೇವರು ಹೇಳುವಂತ ಮಾತು, ಅದು ಮತ್ತೆ ಚಿಗುರೊಡೆಯುತ್ತದೆ ಎಂಬುದಾಗಿ. அது மறுபடியுமாய் விளையும், அந்த தேசத்திலே மறுபடியுமாக பலன் வருகிறதான காரியம், அது செழிக்கிறதான ஒரு தேசமாய் மாறும். ஆகவே நீ போய் இந்த நிலத்தை வாங்குன்னு சொல்றாரு. ಆದ್ದರಿಂದ ಆ ಒಂದು ದೇಶವು ಇಷ್ಟು ನಾಶದಲ್ಲಿ ಇದ್ದರೂ ಸಹ ಮುಂದಕ್ಕೆ ಅದು ಫಲವನ್ನು ಕೊಡುವಂಥದ್ದಾಗಿಯೂ ಬೆಳೆದು ಸಮೃದ್ಧಿಯನ್ನು ಕಾಣುವಂಥ ದೇಶವಾಗಿ ಇರುತ್ತದೆ ಎಂಬುದಾಗಿ ಹೇಳಿ ಯೆರೆಮೀಯನಿಗೆ ದೇವರು ಹೇಳುವಂಥದ್ದು, ಹೋಗಿ ಆ ಹೊಲವನ್ನು ಕೊಂಡುಕೋ ಎಂಬುದಾಗಿ. ಸಹೋದರನೇ, ನೀನೇನು ಮಾಡ್ತಾ ಇದ್ದಿ? உயிருக்கு பயந்து அவன் ஓடிக்கொண்டிருக்கும் போது நீ திரும்பி போய் நிலத்தை வாங்க சொன்னா யாரனா வாங்குவாங்களா? ಜೀವಕ್ಕಾಗಿ ಜನರು ಭಯಪಟ್ಟು ಓಡುತ್ತಿರುವಂತಹ ಸಮಯದಲ್ಲಿ ನೀನು ಹೋಗಿ ಹೊಲವನ್ನು ಕೊಂಡುಕೋ ಎಂಬುದಾಗಿ ಹೇಳಿದ್ರೆ ಹೇಗಿರುತ್ತದೆ? ದೇವನಾலே ಕೂಡಾದ ಕಾರ್ಯ ಒಂದು ಉಂಟು. ದೇವರಿಂದ ಅಸಾಧ್ಯವಾದಂತ ಕಾರ್ಯ ಒಂದು ಉಂಟು. அவர் எல்லா சூழ்நிலைக்கும் அவர் தேவனாய் இருக்கின்றார். ಆತನು ಎಲ್ಲಾ ಪರಿಸ್ಥಿತಿಗೂ ದೇವರಾಗಿದ್ದಾನೆ. எரேமியாக்கு ஒரு சந்தேகம் வந்துச்சு. ಈಗ ಯೆರೆಮೀಯನಿಗೆ ಒಂದು ಸಂಶಯ ಬಂತು. ஆண்டவரே, நீங்க சொன்னீங்க, நான் நிலத்தை வாங்கிட்டேன்.
ದೇವರೇ ನೀನು ಹೇಳಿಬಿಟ್ಟೆ, ನಾನೇನೋ ಹೊಲವನ್ನು ಕೊಂಡುಕೊಂಡೆನು. ஆண்டவர் சொன்னதுக்கு அப்படியே கீழ்ப்படிஞ்சிடுறாரு. ದೇವರು ಹೇಳಿದ ಮಾತಿಗೆ ವಿಧೇಯನಾಗುತ್ತಾನೆ. Obedience is better than sacrifice. ಎಲ್ಲ ಯಜ್ಞಗಳಿಗಿಂತಲೂ ವಿಧೇಯತ್ವವು ಉತ್ತಮ. ஆண்டவருக்கு கீழ்ப்படுகிறவங்க, ஆண்டவர் சொல்படி செய்கிறவங்க ஒரு நாளும் வெட்கப்பட்டு போக மாட்டாங்க. ದೇವರ ಮಾತಿನಂತೆ ನಡೆಯುವಂತವರು, ಆತನಿಗೆ ವಿಧೇಯರಾಗುವಂತಹ ವ್ಯಕ್ತಿಗಳು ಎಂದಿಗೂ ನಾಚಿಕೆಗೀಡಾಗುವುದಿಲ್ಲ. அவர் சொல்லாகும் கட்டளையிட நிற்கும். ಆತನು ಹೇಳುವಾಗ ನಡೆಯುತ್ತದೆ, ಆಜ್ಞೆ ಇಡುವಾಗ ಆ ಕೆಲಸಗಳು ನೆರವೇರುತ್ತವೆ. அவர் காற்றையும் கடலையும் அமர்த்த வல்லவர். ಆತನು ಗಾಳಿಯನ್ನು ಸಮುದ್ರವನ್ನು ಅಡಗಿಸುವಂತ ದೇವರು. ஹல்லேலூயா. ಹಲ್ಲೆಲೂಯಾ. பாருங்க, வாங்கிட்டாரு, பத்திரத்தை பண்ணிட்டாரு, பத்திரமா ஒரு இடத்துல வச்சுட்டாரு. ಅವರು ಆ ಹೊಲವನ್ನು ತೆಗೆದುಕೊಂಡ್ರು, ಪತ್ರವನ್ನು ತೆಗೆದುಕೊಂಡು ಒಂದು ಸ್ಥಳದಲ್ಲಿ ಭದ್ರವಾಗಿ ಇಟ್ಟರು. ஆனாலும் சந்தேகம் வந்து கொண்டிருக்கிறது. ಆದರೂ ಸಹ ಸಂಶಯವು ಅವರಲ್ಲಿ ಬರುತ್ತದೆ. ஆண்டவரே, ದೇವರೇ, நீங்க சொன்னீங்க, நான் வாங்கிட்டேன். ನೀವೇನೋ ಹೇಳಿಬಿಟ್ರಿ, ನಾನು ತಗೊಂಡೆ. ஆனா சூழ்நிலை பார்க்கும்போது இப்படி இருக்குதே. ಆದ್ರೆ ಪರಿಸ್ಥಿತಿಗಳನ್ನು ನೋಡ್ಬೇಕಾದ್ರೆ ತದ್ವಿರುದ್ಧವಾಗಿದೆಯಲ್ಲ. அங்க ஆண்டவரத்துல போய் ஒரு ஜெபம் பண்றார் பாருங்க. ಅಲ್ಲಿ ದೇವರ ಬಳಿಯಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡ್ತಾನೆ. என்ன ஜெபம்? ಯಾವ ಪ್ರಾರ್ಥನೆ? பாருங்க, எரேமியா 32 16 17 சொல்லும்போது, நான் கிரைய பத்திரத்தை நேரியாவின் குமாரனாகி பார்க்கினிடத்து கொடுத்த பின்பு நான் கர்த்தரை நோக்கி ஒரு விண்ணப்பம் பண்ண, ஒரு ஜெபம் கேட்கிறாரு. ஆண்டவர், எனக்கு கொஞ்சம் ஞானம் கொடுங்க ஆண்டவரே, உண்மை புரிந்து கொள்வதற்கு, நீங்க செய்கிற காரியத்தை அறிந்து கொள்வதற்கு எனக்கு ஒரு ஞானம் கொடுங்க. கர்த்தராகிய ஆண்டவரே, இதோ தேவரீர் உம்முடைய மகா பலத்தினாலும் நீட்டப்பட்டு உங்களுடைய புயத்தினாலும் வானத்தையும் பூமியும் நீர் உண்டாக்கினீர். உம்மாலே செய்யக்கூடாத காரியம் ஒன்றுமே இல்லை என்று எனக்கு தெரியும் ஆண்டவரேன்னு சொல்றார். ಫಸ್ಟ್ பாருங்க, ಇಲ್ಲಿ ನಾವು ಗಮನಿಸಿ ನೋಡುತ್ತೇವೆ, ಆತನಿಗೆ ಸಂಶಯವಿದ್ದರೂ ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥಿಸಿ, ದೇವರೇ ನನಗೆ ಜ್ಞಾನವಿಲ್ಲ, ಜ್ಞಾನವನ್ನು ಕೊಡು ಎಂಬುದಾಗಿ 16-17ನೇ ವಾಕ್ಯದಲ್ಲಿ ಕೇಳುತ್ತಾನೆ. ಕ್ರಯಪತ್ರವನ್ನು ನೇರಿಯನ ಮಗನಾದ ಬಾರೂಕನ ಕೈಗೆ ಕೊಟ್ಟ ಮೇಲೆ ನಾನು ಯೆಹೋವನಿಗೆ ಹೀಗೆ ವಿಜ್ಞಾಪನೆ ಮಾಡಿದನು, ಎಲೈ ಕರ್ತನಾದ ಯೆಹೋವನೇ, ಆಹಾ, ನಿನ್ನ ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮ್ಯಾಕಾಶಗಳನ್ನು ಸೃಷ್ಟಿಸಿದ್ದಿ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. இதோ கொத்தளங்கள் போடப்பட்டிருக்கின்றது, நகரத்தை பிடிக்கிறவங்க வராங்க, பட்டயத்தின் நிமித்தம், பஞ்சத்தின் நிமித்தம், கொள்ளை நோயின் நிமித்தம் இந்த நகரம் அதுக்கு விரோதமாக யுத்தம் பண்ணுகிற கல்தேரின் கையிலே கொடுக்கப்பட்டிருக்கிறது. நீர் சொன்னபடி இவையெல்லாம் நடக்கிறது ஆண்டவரே, நீர் இதை பார்த்து கொண்டிருக்கின்றீர். கர்த்தராகிய ஆண்டவரே, நகரம் கல்தேரின் கையிலே கொடுக்கப்படுகிறதா இருக்கிற பொழுது தேவரீர் என்னை நோக்கி உமக்கு ஒரு நிலத்தை விலைக்கிரயமாக வாங்கிக்கோ என்று சொன்னீங்க, அதுக்கு சாட்சிகளையும் வெய் என்று சொன்னீரே, எதற்கு ஆண்டவரேன்னு கேட்கிறான். ಇಲ್ಲಿ ಮತ್ತೆ ಆತನು ಕೇಳುವಂಥದ್ದು ದೇವರ ಬಳಿಯಲ್ಲಿ 24-25ನೇ ವಾಕ್ಯದಲ್ಲಿ ನೋಡುತ್ತೇವೆ, ಇಗೋ ಮುತ್ತಿಗೆಯ ದಿಬ್ಬಗಳು ಪಟ್ಟಣವನ್ನು ಆಕ್ರಮಿಸುವುದಕ್ಕೆ ಬಂದಿದ್ದಾರೆ, ಪಟ್ಟಣವು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಕ್ಷೀಣವಾಗಿ ವಿರೋಧಿಗಳಾದ ಕಸ್ತಿಯರ ಕೈಗೆ ಸಿಕ್ಕಿದೆ, ನೀನು ನುಡಿದದ್ದು ನೆರವೇರಿದೆ. ಇಗೋ ನೋಡುತ್ತಿದ್ದಿ, ಕರ್ತನಾದ ಯೆಹೋವನೇ, ನೀನು ನನಗೆ ಸಾಕ್ಷಿಗಳನ್ನು ಕರೆಯಿಸಿ ಕ್ರಯ ಕೊಟ್ಟು ಹೊಲವನ್ನು ಕೊಂಡುಕೋ ಎಂದು ಅಪ್ಪಣೆ ಕೊಟ್ಟು ನೋಡು, ಪಟ್ಟಣವು ಕಸ್ದಿಯರ ಕೈ ಸೇರಿದೆಯಲ್ಲ. யோசித்து பாருங்க, ಯೋಚಿಸಿ ನೋಡಿ. தேசம் பாழடைவதற்கு நேராக வைக்கப்பட்டிருக்கிறது. ஆனா அந்த இடத்துல போய் வாங்க சொன்னீங்களே, அந்த தேசம் உயிரடையுமா ஆண்டவரே? ದೇಶವು ನಾಶನಕ್ಕೆ ಹೋಗುತ್ತಾ ಇದೆ ಮತ್ತು ಆ ದೇಶದಲ್ಲಿ ನೀನು ಹೋಗಿ ಹೊಲವನ್ನು ಕೊಂಡುಕೋ ಎಂದು ಹೇಳಿದೆಯಲ್ಲ ದೇವರೇ, ಆ ದೇಶವು ಈಗ ಮತ್ತೆ ಸಮೃದ್ಧಿಯಾಗಿ ಬೆಳೆಯುತ್ತದೋ? அதுக்கு ஆண்டவர் சொல்றார் பாருங்க, ಅದಕ್ಕೆ ದೇವರು ಉತ್ತರ ಕೊಡ್ತಾನೆ ನೋಡಿ. நான் மாம்சமான 27ஆம் வசனத்துல, இதோ நான் மாம்சமான யாவருக்கும் தேவனாகிய கர்த்தர் என்னாலே கூடாதே செய்யக்கூடாது அதிசயமான ஒரு காரியம் உண்டோ? சகோதரனே சகோதரியே, தேவனாலே செய்யக்கூடாத காரியம் ஒன்று உண்டோ? ಅದಕ್ಕೆ ದೇವರು 27ನೇ ವಾಕ್ಯದಲ್ಲಿ ಉತ್ತರ ಕೊಡ್ತಾನೆ, ಇಗೋ ನಾನು ಯೆಹೋವನು, ನರಪ್ರಾಣಿಗಳಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದು ಉಂಟೋ? நீ சொல்றான், ನೀನು ಹೇಳಬಹುದು, மனுஷனும் மிருகமில்லாதபடிக்கு பாழாய் போயிற்று என்று கல்தேரின் கையிலே ஒப்பு கொடுக்கப்படும் என்று அங்கே இருக்கிறது. ஆனாலும் கூட நீங்கள் சொல்கிற இந்த தேசத்திலே நிலங்கள் கொல்லப்படும்.
ನೀನು ಹೇಳಲ್ಪಟ್ಟಿರುವಂಥ ಈ ದೇಶದಲ್ಲಿ ಪಶುಗಳು ಯಾವುದೇ ಕಾರ್ಯಗಳು ಇಲ್ಲದಂತೆ ಎಲ್ಲವೂ ಕಸ್ದೀಯರ ಕೈಗೆ ಒಪ್ಪಿಸಲ್ಪಡುತ್ತವೆ ಎಂದು ಹೇಳುವಂಥ ಸಮಯದಲ್ಲಿಯೂ ನಿನ್ನಿಂದ ಈ ಒಂದು ದೇಶವು ಮತ್ತೆ ಚಿಗುರೊಡುವುದಕ್ಕೆ ಸಾಧ್ಯ ಉಂಟು, ಅದಕ್ಕೆ ನೆಲವನ್ನು ಕ್ರಯಕ್ಕೆ ಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ஹல்லேலூயா, ஹல்லேலூயா, ஹல்லேலூயா. ஹல்லேலூயா. இங்கே கவனித்து பார்க்கும்போது ஆண்டவராலே கூடாத காரியம் ஒன்றுமே இல்லை. ಇಲ್ಲಿ ಗಮನಿಸಿ ನೋಡುವಂತ ಸಮಯದಲ್ಲಿ ದೇವರಿಂದ ಅಸಾಧ್ಯವಾದಂತ ಕಾರ್ಯವು ಒಂದೂ ಇಲ್ಲ. சூழ்நிலைகள் எல்லாம் விரோதமா இருந்தாலும் கூட ಪರಿಸ್ಥಿತಿಗಳು ಎಲ್ಲವೂ ವಿರುದ್ಧವಾಗಿದ್ದರು ஆண்டவர் சொல்லாகும் கட்டளையிட இருக்கும். ದೇವರು ಹೇಳುವಾಗ ನಡೆಯುತ್ತದೆ, ಆತನು ಆಜ್ಞೆ ಮಾಡುವಾಗ ನೆರವೇರುತ್ತವೆ. ஓ என் வாழ்க்கை அப்படியாக அற்று போயிற்று நீ சொல்லாதே. ನನ್ನ ಜೀವಿತವೇ ಒಣಗಿ ಹೋಯಿತು ಎಂಬುದಾಗಿ ಹೇಳ್ತಾ ಇರಬೇಡ. கர்த்தர் மறுபடியுமாக உயிர்ப்பிக்க தேவனாய் காணப்பட்டு கொண்டிருக்கிறார். ಕರ್ತನು ಮತ್ತೆ ಪುನರುಜ್ಜೀವನಗೊಳಿಸುವಂತವನಾಗಿದ್ದಾನೆ. மரித்த மனுஷன் உயிரோடு எழுந்திருப்பானா? ಸತ್ತಂತ ವ್ಯಕ್ತಿಯು ಜೀವಂತವಾಗಿ ಏಳುವನೇ? உனக்கு சந்தேகம் இருந்தால் லாசரை போய் கேளு. ನಿನಗೆ ಸಂಶಯವಿರುವುದಾದ್ರೆ ಲಾಸರನನ್ನು ಹೋಗಿ ಕೇಳು. மரித்து 3 நாள் ஆயிற்று, நாருமே. ಸತ್ತು 3 ದಿನವಾಯಿತು, ಈಗ ನಾತ ಹೊಡೆಯುತ್ತದಿಲ್ಲ. நாற்றம் எடுத்துக் கொண்டிருக்கின்ற பிணத்தையும் உயிரோடு எழுப்ப வல்லவராயிருக்கின்ற தேவனாகிய கர்த்தர், அவராலே கூடாத காரியம் ஒன்றுமே இல்லை. ನಾತ ಹೊಡೆಯುತ್ತಿರುವಂತಹ ಹೆಣವನ್ನು ಸಹ ಜೀವಂತವಾಗಿ ಎಬ್ಬಿಸುವುದಕ್ಕೆ ನನ್ನ ದೇವರಿಂದ ಶಕ್ತಿಯುಂಟು. மரித்து கிடக்கிறதானே பிரேதங்களை அந்த பிரேத குழியிலே இருந்து எழுப்பி மகா சேனையாய் நிறுத்துகிற தேவனாகிய கர்த்தர், நம்முடைய தேவனாகிய கர்த்தர். ಅಲ್ಲಿ ಸತ್ತು ಎಲುಬುಗಳಾಗಿ ಬಿದ್ದಿರುವಂತಹ ಒಂದು ಕಾರ್ಯಗಳನ್ನು ಸಹ ಅದು ಮತ್ತೆ ಜೀವಂತವಾಗಿ ಎದ್ದು ಅದು ದೊಡ್ಡ ಸೈನ್ಯವಾಗಿ ನಿಲ್ಲಿಸುವುದಕ್ಕೆ ನಮ್ಮ ದೇವರಿಂದ ಸಾಧ್ಯ ಉಂಟು. பாழாய் போன தேசத்தையும் மறுபடியும் உயிரடைய செய்கிற தேவனாகிய கர்த்தர். ಹಾಳಾಗಿ ಹೋದಂತ ದೇಶವನ್ನು ಮತ್ತೆ ಜೀವಂತಗೊಳಿಸುವುದಕ್ಕೆ ಸಾಧ್ಯ ಉಂಟು. அவராலே கூடாத காரியம் ஒன்று உண்டு. ಆತನಿಂದ ಅಸಾಧ್ಯವಾದಂತ ಕಾರ್ಯ ಒಂದುಂಟು. எரேமியா சொல்கிறார், கர்த்தாவே உம்மாலே செய்யக்கூடாத அந்த அதிசயமான காரியம் ஒன்றுமே இல்லை. ಅದರಿಂದ ಎರೆಮೀಯನು ಹೇಳುತ್ತಾನೆ, ದೇವರೇ ನಿನ್ನಿಂದ ಅಸಾಧ್ಯವಾದಂತ, ನಿನ್ನಿಂದ ಆಗದೇ ಇರುವಂತ ಕಾರ್ಯವು ಒಂದೂ ಇಲ್ಲ. மறுபடியும் அவருடைய வாழ்க்கையிலே ஒரு துளிர்ப்பை கர்த்தர் உண்டு பண்ணுவார். ಮತ್ತೆ ನಮ್ಮ ಜೀವಿತದಲ್ಲಿ ಒಂದು ಚಿಗುರುವಿಕೆಯನ್ನು ಉಂಟು ಮಾಡುತ್ತಾನೆ. ஆண்டவருக்கு ஒப்புக்கொடும் வாழ்க்கையை ದೇವರಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. அவர் உன் வாழ்க்கையை மறுபடியும் ஜீவனை கொடுக்க, உன்னை ஆசீர்வதிக்க அவர் வல்லவராயிருக்கின்றார். ಮತ್ತೆ ಆತನು ನಿನ್ನ ಜೀವಿತವನ್ನು ಚಿಗುರುಗುವಂತೆ ಮಾಡಿ, ನಿನ್ನಲ್ಲಿ ಮತ್ತೆ ಜೀವವನ್ನು ಬರುವಂತೆ ಮಾಡಿ, ನಿನ್ನ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. Is anything too odd for the Lord? ದೇವರಿಗೆ ಅಸಾಧ್ಯವಾದಂತ ಕಾರ್ಯವು ಯಾವುದಾದರೂ ಉಂಟು? எரேமியா சொல்கிறார், இல்லை ஆண்டவரே, எல்லாம் உம்மால் கூடும். ಎರೆಮೀಯನು ಹೇಳುತ್ತಾನೆ, ಇಲ್ಲ ದೇವರೇ, ನಿನ್ನಿಂದ ಎಲ್ಲವೂ ಸಾಧ್ಯ. நீயும் சொல்லுவாயா? ನೀನು ಹೇಳುತ್ತೀಯ. இந்த வார்த்தையை கேட்டுக்கொண்டிருக்கிறதான சகோதரனே சகோதரி, நீயும் சொல்லு, ஆண்டவரே உம்மால் கூடும் என்று சொல்லி உன் வாழ்க்கை மாறும் என்று கர்த்தர் சொல்லுகின்றார். ಈ ದೇವರ ವಾಕ್ಯವನ್ನು ಕೇಳುತ್ತಿರುವಂತ ಸಹೋದರನೇ ಸಹೋದರಿಯೇ, ನೀನು ಹೇಳು, ದೇವರಿಂದ ಅಸಾಧ್ಯವಾದಂತ ಕಾರ್ಯವು ಒಂದೂ ಇಲ್ಲ ಎಂಬುದಾಗಿ. ಆಗ ನಿನ್ನ ಜೀವಿತವು ಮತ್ತೆ ಚಿಗುರು ಹೊಡೆಯುತ್ತದೆ. உலர்ந்த எலும்புலாய் இருந்தாலும் அற்று போனதான ஒரு வாழ்க்கையாய் இருந்தாலும் கர்த்தர் மறுபடியுமாய் உன் ஜீவியத்திலே உயிர் கொடுத்து உன்னை மகா சேனையாய் நிறுத்துவாராக. கர்த்தர் உன்னை ஆசீர்வதித்து வழிநடத்துவராக. இயேசு கிறிஸ்துவின் நாமத்தில் உங்களுக்கு ஆசீர்வாதத்தை கூறுகின்றேன். கர்த்தர் உங்களை ஆசீர்வதிப்பாராக. ஆமென் என்பது. ನಿಮ್ಮ ಜೀವಿತವು ಒಂದು ವೇಳೆ ಒಣಗಿದ ಎಲುಬುಗಳ ರೀತಿಯಲ್ಲಿ ಇದ್ದರೂ, ಇಲ್ಲವೇ ನಿಮ್ಮ ಜೀವನವೇ ಒಣಗಿದಂಥ ರೀತಿಯಲ್ಲಿ ಕಾಣಲ್ಪಟ್ಟರೂ ಸರಿ, ದೇವರು ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ಅದಕ್ಕೆ ಜೀವವನ್ನು ಕೊಟ್ಟು ಒಂದು ಮಹಾ ಸೈನ್ಯವಾಗಿ ನಿಲ್ಲಿಸಿ ಅದರಲ್ಲಿ ಸಂತೋಷವನ್ನು ದಯಪಾಲಿಸುವಂಥ ದೇವರಾಗಿದ್ದಾನೆ. ಮತ್ತೆ ನೀನು ಫಲಭರಿತವಾಗಿ ಇರುವಂತೆ ಮಾಡುವಂಥ, ಸಮೃದ್ಧಿಯಾಗಿರುವಂತೆ ಮಾಡುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯಗಳನ್ನು ನೀವು ಅಂಗೀಕರಿಸಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ನಡೆಸಲಿ, ನಿಮ್ಮೊಂದಿಗೆ ಇರಲಿ ಎಂಬುದಾಗಿ ಹೇಳಿ ದೇವರ ವಾಕ್ಯಗಳನ್ನು ಮುಗಿಸುತ್ತಾ ಇದ್ದಾನೆ. ದೇವರು ಆಶೀರ್ವದಿಸಲಿ. ಆಮೇನ್. ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಒಂದು ಸುಂದರವಾದ ಒಂದು ಸಂದೇಶವನ್ನು ನಾವು ಕೇಳಿದ್ದೆವು. ಈ ಸಂದೇಶದ ಮುಂಚೆ ನಾವು ನಮ್ಮ ಪರಿಸ್ಥಿತಿಯಲ್ಲಿ ಹೇಗಿತ್ತು ಅಂದರೆ, ಈ ಕಾಲದಲ್ಲಿ ನಾನು ಏನು ಮಾಡೋಕ್ಕಿದ್ದೀನಿ, ನಾನು ನಿಜವಾಗಲೂ ನನ್ನಿಂದ ಏನಾದರೂ ಸಾಧ್ಯ ಉಂಟಾ, ನನಗೆ ವಯಸ್ಸಾಗಿದೆ, ನನ್ನಿಂದ ಯಾವ ಕಾರ್ಯವೂ ಸಾಧ್ಯವಾಗ್ತಾ ಇಲ್ಲ,
ನಾನು 60 ವಯಸ್ಸು ದಾಟಿದ್ದೇನೆ ಅಂತ ಕೆಲವರು ಕೂತಿರುವುದು. ಪ್ರಿಯರೇ, ದೇವರಿಂದ ಎಲ್ಲ ಸಾಧ್ಯವಂತ ಹೇಳಿ ಒಂದು ಸುಂದರವಾದ ಒಂದು ಸಂದೇಶವನ್ನು ದೇವರ ದಾಸನು ಕೊಟ್ಟರು. ಪ್ರಿಯರೇ, ನಿಜವಾಗಲೂ ನಾನು ನಂಬುತ್ತೇನೆ ಈ ವಾಕ್ಯಗಳು ಒಂದೊಂದು ಹೃದಯದಲ್ಲಿ ಮುಟ್ಟಿದೆ ಅಂತ ನಾನು ನಂಬುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಪ್ರಿಯರೇ, ದೇವರ ವಾಕ್ಯಗಳು ಅದು ಹೊರಟು ಬರುವಾಗ ಅದು ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಭಯ ಭಕ್ತಿಯಿಂದ ಕೇಳಬೇಕಾದ್ರೆ ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ನೂತನವಾದ ಕಾರ್ಯವನ್ನು ಮಾಡ್ತದೆ. ಆಬ್ರಹಾಮನ ಬಗ್ಗೆ ಮಾತಾಡಿದರು. ಅಲ್ಲಿ ಹೇಳ್ತೀವಿ, ಆಬ್ರಹಾಮನಿಗೆ ವಯಸ್ಸಾಗಿದೆ, ಅವನಿಗೆ ಮಗು ಹುಟ್ಟೋದಕ್ಕೆ ಸಾಧ್ಯನಾ? ಸಾರಾಳಿಗೂ 100 ವಯಸ್ಸಾಗಿದೆ, ಅವ್ರಿಗೇನಾದರೂ ಸಾಧ್ಯನಾ? ಆದರೆ ಲೋಕದ ಪ್ರಕಾರವಾಗಿ ಮೆಡಿಕಲಿ ನೋಡಬೇಕಾದ್ರೆ ಸಾಧ್ಯ ಇಲ್ಲ. ಆದರೆ ನಮ್ಮ ದೇವರಿಂದ, ನಮ್ಮ ಯೇಸು ಕ್ರಿಸ್ತನಿಂದ ಎಲ್ಲ ಸಾಧ್ಯ. ಪ್ರಿಯರೇ, ನಿನ್ನ ಪರಿಸ್ಥಿತಿಗಳು ಯಾವತ್ತೂ ನೋಡಬೇಡ. ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ನೋಡಬೇಡ. ನಾವು ನೋಡಬೇಕಾದ್ರೆ ಒಂದೇ ಒಂದು ಸರ್ವಶಕ್ತನಾದ ಯೇಸು ಕ್ರಿಸ್ತನ ಮುಖವನ್ನು ಮಾತ್ರ ನಾವು ನೋಡಿದರೆ ಸಾಕು. ಕ್ರಿಯೆ ಮಾಡುವವರು ಅವರಾಗಿದ್ದಾರೆ. ನಿನ್ನ ಶರೀರ ಸತ್ತೋಗಿದ್ರು ಕೂಡ, ನಿನ್ನಿಂದ ಏನು ಸಾಧ್ಯ ಇಲ್ಲ ನಾನು ಹೇಳಿದ್ರು ಕೂಡ ಪರವಾಗಿಲ್ಲ, ಕ್ರಿಯೆ ಮಾಡುವನು ಯೇಸು ಕ್ರಿಸ್ತನಾಗಿದ್ದಾನೆ. ಇದನ್ನು ನಂಬಿದರೆ ಸಾಕು. ಅದೇ ರೀತಿಯಲ್ಲಿ ಆಬ್ರಹಾಮನ ನನ್ನ ವಯಸ್ಸಾಗಿದೆ ಅಂತ ಅವನು ಏನು ಹೇಳಿಲ್ಲ, ಆದರೆ ಯೇಸು ಸ್ವಾಮಿನ ನೋಡಿದನು. ಅದೇ ರೀತಿಯಲ್ಲಿ ಅವನು ನಂಬಿ ಒಂದು ವಿಶ್ವಾಸದಿಂದ ಮುಂದೆ ಹೋಗೋದಕ್ಕೆ ಒಂದು ಜಯವನ್ನು ಹೊಂದಿಕೊಂಡರು. ಪ್ರಿಯರೇ, ಅದೇ ರೀತಿಯಲ್ಲಿ ಯೋಸೇಫನ ವಿಷಯವಾಗಿ ನಾವು ನೋಡಿದ್ದೇವೆ. ಯೋಸೇಫನ ಕೂಡ ಒಂದು ಗುಲಾಮನಾಗಿ ಒಂದು ಬೇರೆ ದೇಶದಲ್ಲಿ ಇರುವಾಗ ಒಂದು ಗುಲಾಮನು ಅಂಥ ಪೋಸ್ಟಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಯೇಸು ಸ್ವಾಮಿಯಿಂದ ಎಲ್ಲ ಸಾಧ್ಯ ಇದೆ. ಪ್ರಿಯರೇ, ಅದರಿಂದ ಯಾರು ನಂಬಿಕೆ ಇಲ್ಲದೆ ನೀವು ಒಂದು ವೇಳೆ ಈ ಸಂದೇಶವನ್ನು ಕೇಳಿರ್ಬೋದು, ಆದರೆ ನಂಬಿಕೆಯಿಂದ ನಾವು ಕೇಳಿ ನಂಬೋಣ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನೀಡೋಣ, ಜಯವನ್ನು ಹೊಂದಿಕೊಳ್ಳೋಣ. ಎಲ್ಲರೂ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಯೇಸು ಸ್ವಾಮಿ, ಈ ಒಳ್ಳೆ ಸಮಯಕ್ಕೋಸ್ಕರ ಸ್ತೋತ್ರ ರಾಜ. ಈ ಸುಂದರವಾದ ವಾಕ್ಯದ ಮುಖಾಂತರವಾಗಿ ನಮ್ಮೊಬ್ಬೊಬ್ಬರ ಜೊತೆಗೆ ನೀವು ಮಾತಾಡಿದ್ದೀರಾ ರಾಜ. ನಾವು ನಮ್ಮ ಪರಿಸ್ಥಿತಿಗಳನ್ನ ನೋಡಿದ್ದೀವಿ ತಂದೆಯೇ, ನಮ್ಮ ಬಲವನ್ನು ನೋಡಿದ್ದೀವಿ, ಆದರೆ ನಿಮ್ಮ ಬಲವನ್ನು ನೋಡಿಲ್ಲ ರಾಜ. ಈ ಸಂದೇಶ ಮುಖಾಂತರವಾಗಿ, ದಾಸನ ಮುಖಾಂತರವಾಗಿ ನೀವು ಮಾತಾಡಿದ್ದೀರಲ್ಲ, ಅದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ನಿಜವಾಗಲೂ ಅನೇಕರ ಜೀವಿತದಲ್ಲಿ ಸ್ವಾಮಿ ಒಂದು ದೊಡ್ಡ ಒಳ್ಳೆ ಕಾರ್ಯವನ್ನು ಮಾಡ್ತೀರಾ, ಅದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಅಪ್ಪ, ಸಂದೇಶಕ್ಕೆ ದಾಸನಿಗೋಸ್ಕರ ಸ್ತೋತ್ರ. ಇನ್ನೂ ಹೆಚ್ಚು ಪ್ರಯೋಜನ ಪಡಿಸು, ಆಶೀರ್ವಾದ ಪರಿಶುದ್ಧ ಮಾಡು. ಯೇಸು ಪ್ರಾರ್ಥನೆ ಕೇಳಿ ತಂದೆಯೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಒಂದು ಉಪಕಾರಗಳು ಮರೆಯಬೇಡ. ಆಮೇನ್.